ನಮಸ್ತೆ ಪ್ರಿಯ ವೀಕ್ಷಕರೇ, ದೀಪಶ್ರೀ ಅವರು, ದೀಪಶ್ರೀ ಹರೀಶ್ ಅವರು, ತಪ್ಪ ಮತ್ತೆ ನಾನು ಕೇಳಿ ಇಲ್ಲ. ಇಂಥ ಒಂದು ವಿಶೇಷವಾದ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಇಲ್ಲ, ನನ್ನ ಪುಣ್ಯ. ಹೌದಾ ಮೇಡಮ್? ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ನಗ್ತಿದ್ದೀರಿ? ನೀವೇ ಗೊತ್ತಿಲ್ಲ ಅಂದ್ರೆ ಹೇಗೆ? ಹೌದಾ, ಹಂಗಾರೆ ಹಿಂಗೆ ಕೇಳ್ತೀನಿ. ನೀವು ಈ ಲವ್ ಮ್ಯಾರೇಜು ಮತ್ತು ಅರೇಂಜ್ ಮ್ಯಾರೇಜು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳ್ತೆ. ಫಸ್ಟ್ ಈ ಪ್ರಶ್ನೆ ನಾನು ಸರ್ ಹತ್ರನೇ ಕೇಳಬೇಕು. ಯಾಕೆಂದ್ರೆ ಇವ್ರು ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಸಿದ್ದಾರೆ. ಇಲ್ಲ, ಇಷ್ಟಪಟ್ಟು ಅದು ಹೇಳಕ್ ಬರಲ್ಲ. ನಾನು ಇಷ್ಟಪಟ್ಟು ಸೀರಿಯಲ್ ಅಲ್ಲಿ ನನ್ನ ಹೆಂಡ್ತಿನ ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ ಆಗಿದ್ದೀನಿ. ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ. ಲವ್ ಮಾಡಿ ಮದುವೆ ಆಗಿರೋದು. ನಂದು ಲವ್ ಮ್ಯಾರೇಜ್ ರೀ. ಅದಕ್ಕೆ ಫಸ್ಟ್ ನೀವು ಹೇಳಿ. ಅದಕ್ಕೆ ಇಷ್ಟಪಟ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿರೋದು. ನನ್ನ ಹೆಂಡತಿ ಅಂಶು ಅಂತ ದಡ್ಡ ಅಂತ ಕರಿತೀನಿ. ಓಕೆ, ನಂದು ಬಿಟ್ಟಾಕಿ ಈ ನಿಮ್ಮದೇ ಹೇಳಿ. ನಿಮ್ಮ ಹತ್ರ ನಾನು ಕ್ವಶನ್ ಕೇಳಿದ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಸಿಕ್ಕಾಪಟ್ಟೆ ಪ್ರೀತಿ ಇರಬೇಕು ಆ್ಯಂಡ್ ರೆಸ್ಪೆಕ್ಟ್ ಇರಬೇಕು. ಸೊ ಲವ್ ಮಾಡಿ ಈ ಒಂದು ಗುಣಗಳನ್ನ ಇಟ್ಕೋಬೇಕು, ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಆ ಒಂದು ಗುಣಗಳನ್ನೇ ಇಟ್ಕೋಬೇಕು. ಮೇಡಮ್, ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತ ಅಂದ್ಕೊತೀನಿ. ಈ ಲವ್ ಮ್ಯಾರೇಜ್ ಆದರೆ ಈಗ ಎಲ್ಲರೂ ಒಳ್ಳೇದಾದರೆ ಎಲ್ಲರೂ ಓ ಅಂತಾರೆ, ತಿಳಿತಾ? ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ನೋಡಿ ನಾವು ಮಾಡಿದ್ವಿ ಎಷ್ಟು ಚೆನ್ನಾಗಿದ್ದಾರೆ ಹಿಂಗೆ ಅಂತಂತಾರೆ. ಈಗ ಕೆಲವೊಂದು ಸರಿ ಈ ಲವ್ ಮ್ಯಾರೇಜಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಾಗ ಜನ ನೀವು ಮಾಡ್ಕೊಂಡಿದ್ದು ಅಂತ ಜವಾಬ್ದಾರಿಗಳಿಂದ ತಪ್ಸ್ಕೊಂತಾರೆ. ಇಷ್ಟಪಡ್ತಾರೆ ಅಂದ್ರೆ ತಪ್ಸ್ಕೊಂತಾರೆ. ಅರೇಂಜ್ ಮ್ಯಾರೇಜ್ ಆದರೆ ಮದುವೆ ಆದ ನಾವೇ ಕೇಳ್ಬೋದು, ನೀವೇ ಮಾಡಿದ್ರೆ ನೀವೇ ಬಂದು ಮಧ್ಯಸ್ಥಿಕೆ ಮಾಡಿ ಅಂತ. ಇಲ್ಲ, ನಂಗೆ ತಪ್ಪು ಅನಿಸುತ್ತೆ. ಮದುವೆ ಅಂತ ಆದಮೇಲೆ ಅದು ಕಂಪ್ಲೀಟ್ಲಿ ಗಂಡ ಹೆಂಡತಿಗೆ ಬಿಟ್ಟಿದ್ದು. ಅರೇಂಜ್ ಆದರೂ ಆಗಲಿ ಲವ್ ಮ್ಯಾರೇಜ್ ಆದರೂ ಆಗಲಿ, ನಾವು ಇನ್ನೊಬ್ರು ಯಾರು ಮದುವೆ ಮಾಡಿದ್ರೋ ಅವ್ರ ತಲೆ ಮೇಲೆ ಹಾಕೋದು, ಅಥವಾ ನಾವೇ ಮದುವೆ ಮಾಡ್ಕೊಂಡ್ವಿ ಇನ್ನೊಬ್ರ ಮೇಲೆ ತಪ್ಪು ಹಾಕೋದು ಅದು ಸರಿಗಿಲ್ಲ. ಏನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಅದು ಯಾರು ಗಂಡ ಹೆಂಡ್ತಿರ್ತಾರೋ ಅವರೇ ಸಾಲ್ವ್ ಮಾಡ್ಕೋಬೇಕು. ಅವ್ರ ಅಪ್ಪ ಅಮ್ಮನ ವೀಕ್ಷಕರೇ, ಏನು ಗೊತ್ತಾ, ನಾನು ಹಂಚು ಅಂದ್ರೆ ನನ್ನ ದದ್ದ ನಮ್ಮ ಲಾಗಲ್ಲಿ ಆ ಗಂಡ ಹೆಂಡತಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದು ಮಾತಾಡ್ತಿದ್ವಲ್ಲ, ಅದನ್ನೇ ದೀಪಶ್ರೀ ಅವರು ಗಂಡ ಹೆಂಡತಿನೇ ಕೂತು ಸಾಲ್ವ್ ಮಾಡ್ಕೋಬೇಕು ಪ್ರತಿಯೊಂದು ಸಮಸ್ಯೆ. ಇನ್ನೊಬ್ಬರಿಗೆ ಆ ದೂರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಸಂಸಾರ ಅನ್ನೋದು ನಮ್ಮದು. ತುಂಬಾ ಥ್ಯಾಂಕ್ಸ್. ನನಗೆ ಇದು ಬೇಕಿತ್ತು. ನನ್ನ ಲಾಗ್ ಏನಿದೆ ಆ ಲಾಗಿನ ಮಹತ್ವ ಬೇರೆಯವ್ರ ಬಾಯಿಂದನೂ ಬಂದಾಗ ನಮಗೂ ಎಲ್ಲೋ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ದು ಲವ್ ಮ್ಯಾರೇಜೇ ಇರಬೇಕು, ನಂದು ಲವ್ ಮ್ಯಾರೇಜು. ಹಾಗಾಗಿ ಈ ಬಂಧ ಏನಿದೆಯಲ್ಲ, ನನಗೆ ಖುಷಿ. ಯಾರಾದ್ರೂ ಲವ್ ಮಾಡಿ ಮದುವೆ ಆಗ್ತಾರೆ ಅಂದ್ರೆ ತುಂಬಾ ಖುಷಿ. ಬಟ್ ಅವ್ರು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ಇನ್ನೂ ಹೆಚ್ಚಿನ ಒಂದು ಆಸೆ, ಆಕಾಂಕ್ಷೆ, ಮತ್ತೆ ಅದೆಲ್ಲ ನನಗೆ ತುಂಬಾ ಖುಷಿ ಸಿಗುತ್ತೆ. ಕರೆಕ್ಟ್. ಆ ಒಂದು ಏರಿಳಿತಗಳು ಇದ್ದೇ ಇರುತ್ತೆ. ಅರೇಂಜ್ ಆಗಲಿ ಲವ್ ಮ್ಯಾರೇಜ್ ಆಗಿರೋ ಆಗಲಿ, ನಾವು ಹೇಗೆ ಅದನ್ನು ತಗೋತೀವಿ, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ. ತುಂಬ ಅಬ್ರವಾಗಿ ಹೊರಗಡೆಯವ್ರಿಗೆ ಎಲ್ಲರಿಗೂ ಹೇಳಿ ಸೊಲ್ಯೂಷನ್ನೇ ಹುಡುಕಿದ್ರೆ ಪ್ರಯೋಜನ ಇಲ್ಲ. ಸೊಲ್ಯೂಷನ್ ಹುಡ್ಕೋಬೇಕು, ನಮಗೆ ನಾವೇ ಹುಡ್ಕೋಬೇಕು. ಅದೇನು ಹೊರಗಡೆಯವ್ರಿಗೆ ಹೇಳೋದು ಅಥವಾ ಹೊರಗಡೆಯವ್ರ ಮೇಲೆ ನಿನ್ನಿಂದ ಆಯಿತು ಅಂತ ಹೇಳೋದು ಅದು ಸರಿಗಿಲ್ಲ. ಎಲ್ಲರೂ ಎಲ್ಲ ನೋಡ್ಬಿಟ್ಟೆ ಮದುವೆ ಮಾಡ್ಲಿಕ್ಕಾಗತ್ತಾ? ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ. ಓಕೆ, ಅದನ್ನ ಬಿಟ್ಬಿಡೋಣ, ಆಮೇಲೆ ಮತ್ತೆ ಆ ವಿಷಯಕ್ಕೆ ಸಾಧ್ಯ ಆದ್ರೆ ಬರೋಣ. ಮೇಡಮ್ ಅವರೇ, ತಾವು ಕಲಾವಿದರು. ಈ ಎಷ್ಟನೇ ವರ್ಷದಿಂದ ಈ ಕಲಾರಂಗಕ್ಕೆ ತಾವು ಬಂದಿರೋದು, ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಸೀರಿಯಲ್ ಅಥವಾ ಒಂದು ಕ್ಯಾಮ್ರಾ ಮುಂದೆ ಬಂದಿರೋದು ಅಂದರೆ ನನ್ನ 8ನೇ ವಯಸ್ಸಿಗೆ. ಬಟ್ ಅದಕ್ಕಿಂತ ಮುಂಚೆ 1 ವರ್ಷದ ಮಗುವಿಂದನೂ ನಾನು ಥಿಯೇಟರ್ ಅಥವಾ ಸ್ಟೇಜ್ ಮೇಲೆ ಬರ್ತಿದ್ದೆ. ಹೇಗೆ ಅಂದರೆ 1 ವರ್ಷದ ಬರ್ತಿದ್ದ ನಿಮ್ಗೆ ನೆನಪಿದೆ ಅಥವಾ ನಿಮ್ಮ ಅಪ್ಪ ಅಮ್ಮ ಹೇಳಿರೋದ? ಅಪ್ಪ ಅಮ್ಮ ಹೇಳಿರೋದು, ಮತ್ತು ವಿಡಿಯೋಗಳಿದೆ. ಅದು ಹೇಗೆ ಅಂದರೆ ನಮ್ಮದು 3Gs ಅಂತ ಒಂದು ಅಸೋಸಿಯೇಷನ್ ಇದೆ. ಎಲ್ಲರೂ ಕಸಿನ್ಸೇನೆ. ನಮ್ಮ ಮುತ್ತಜ್ಜಿ 7 ಜನ ಅಕ್ಕ ತಂಗಿರು. ಸೊ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇವಾಗ ಆಲ್ಮೋಸ್ಟ್ 7th ಜನರೇಷನ್ ಆಗಿದೆ. 49 ವರ್ಷ ಆಯಿತು ಗೆಟ್ ಟುಗೆದರ್. ಅಂದರೆ 49 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಇವಾಗ 50ನೇ ವರ್ಷ ಇನ್ನೇನು, ನೆಕ್ಸ್ಟ್ ಇಯರ್ 50ನೇ ವರ್ಷ. ಲಾಸ್ಟ್ ಇಯರ್ ಯಾವುದೋ ನಾಟಕ ಎಂಥದ್ದು ನಾಟಕಗಳು ಮಾಡಿದ್ದೆ, ಅದು ನೀವು ನೋಡಿದ್ರಿ ನಾಟಕನ. ಸೊ ಏನಂದ್ರೆ ವೆಂಕಮ್ಮ ಆಂಟಿ ಅಂತ ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ಹೋಗ್ಬಿಟ್ರು ಅವರು. ಸೊ ವೆಂಕಮ್ಮ ಆಂಟಿನೇ ನಮ್ಮನ್ನೆಲ್ಲರನ್ನೂ ಸ್ಟೇಜಿಗೆ ತಂದಿದ್ದು. ಆ ಮಗು ಹಳ್ಳಿ ಡಿಸೆಂಬರ್ ಟೈಮಲ್ಲಿ ಡಿಸೆಂಬರ್ 25th ಯೂಶ್ವಲಿ ಮಾಡ್ತಾ ಇದ್ದಿದ್ದು ಗೆಟ್ ಟುಗೆದರ್ ಅಂತ. ಬೆಳಗ್ಗೆ ಒಂದು ಸತ್ಯನಾರಾಯಣ ಪೂಜೆ ಇರುತ್ತೆ, ಆಮೇಲೆ ವರ್ಷದಲ್ಲಿ ಏನೇನು ಆಯಿತು ಅನ್ನೋದು ಒಂದಷ್ಟು ವಿಷಯಗಳು, ಆಮೇಲೆ ಫ್ಯಾನ್ಸಿ ಡ್ರೆಸ್ ಇರ್ಬೋದು, ಆಮೇಲೆ ಭಾವಗೀತೆ, ಸುಗಮ ಸಂಗೀತ ಕಾಂಪಿಟೇಷನ್ ಇರ್ಬೋದು, ರಂಗೋಲಿ ಕಾಂಪಿಟೇಷನ್ನು, ಈ ಥರದ್ದು ಹಲವಾರು ಇದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು, ಅದಾದಮೇಲೆ ಕಲ್ಚರಲ್ ಈವ್ನಿಂಗು. ಸೊ ಈ ಥರ ಮಾಡ್ಕೊಂಬರ್ತಾ ಇರೋದು. ಸೊ ಅವಾಗ ಡಿಸೆಂಬರ್ ಟೈಮಲ್ಲಿ ಫುಲ್ ಕೆಮ್ಮು ನೆಗಡಿ, ನಮಗೆ ಕೆಮ್ಕೊಂಡೇ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಹೇಗಾದರೂ ಮಾಡಿ ಪರವಾಗಿಲ್ಲ ಅಂದ್ಬಿಟ್ಟು ಬಂದು ಸ್ಟೇಜ್ ಮೇಲೆ ಕೂರಿಸ್ಬಿಡೋದು, ಒಂದು ಬಾಲ್ ಕೊಡೋದು, ಅಥವಾ ನಾವು ಸ್ವಲ್ಪ ದೊಡ್ಡ ಮಕ್ಕಳು ಆಗ್ತಾ ಡೈಲಾಗ್ಸ್ ಹೇಳ್ಕೊಡೋದು, ಅಲ್ಲಲ್ಲೇ ಡ್ಯಾನ್ಸ್ ಮಾಡೋದು, ಕೊರಿಯೋಗ್ರಫಿಗೆಲ್ಲ ಡ್ಯಾನ್ಸ್ ದೊಡ್ಡ ಕೊರಿಯೋಗ್ರಫರ್ಸ್ ಬಂದು ಡ್ಯಾನ್ಸ್ ಎಲ್ಲ ಹೇಳ್ಕೊಡೋರು. ಆಮೇಲೆ ಕಂಪ್ಲೀಟ್ಲಿ ಮನೆಯವರೇನೆ, ಅಷ್ಟು ಜನ ಇಮ್ಯಾಜಿನ್ ಮಾಡ್ಕೊಳ್ಳಿ, 7 ಜನ ಅಕ್ಕ ತಂಗಿರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅಳಿಗಂದ್ರು, ಸೊಸೆಯರು. ಸೊ ಕಂಪ್ಲೀಟ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಅದು. ಸೊ ಐ ಆಮ್ ಸೋ ಲಕ್ಕಿ. ಅಲ್ಲಿಂದ ನನ್ನ ಒಂದು ಜರ್ನಿ ಶುರು ಆಯಿತು. ಓಕೆ, ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಇತ್ತೀಚೆಗೆ ಏನು ಅಂತಂದರೆ, ಈಗ ನೀವು ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳುವಂಥ ಇದು ಬಂತು ನನಗೆ. ಗಂಡ ಹೆಂಡತಿ ಅಷ್ಟೇ ಇರಬೇಕು, ಇದಿರಬೇಕು, ಹಾಗೆ ವಿಭಕ್ತ ಕುಟುಂಬ ಏನೇ ಇದು ಹೀಗೆ ಅವತ್ತಿತ್ತಲ್ಲ ಒಂದು ದೊಡ್ಡದು ಒಂದು ಕುಟುಂಬ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ಅವರು ಇವರು. ಈ 2 ಕುಟುಂಬಗಳ ಬಗ್ಗೆ, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬ, ಇದ್ರ ಬಗ್ಗೆ ತಾವೇನು ಮಾತಾಡ್ತೀರಿ? ನನಗೆ ತುಂಬ ಗೌರವ ಇರೋದು, ಅದು ತುಂಬ ಒಂದು ರಸಬದ್ಧವಾಗಿರೋದು. ಅಂದರೆ ಇವಾಗ ಮೃಷ್ಟಾನ್ನ ಭೋಜನ ಅಂತ ಹೇಳ್ತೀವಲ್ಲ, ಎಲ್ಲನೂ ಸಿಗುತ್ತಲ್ಲ, ಅದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು, ಅವಿಭಕ್ತ ಕುಟುಂಬ. ಇವಾಗ ಅಪ್ಪ ಅಮ್ಮ ಒಟ್ಟಿಗೆ ಇರೋದೇ ಹೆಚ್ಚು, ಅಪ್ಪ ಅಮ್ಮ ಮಕ್ಕಳು ಅಂತ. ಸೊ ಅಲ್ಲಿ ಜಾಸ್ತಿ ಅನ್ಸೋದು, ಇವಾಗ ಎಲ್ಲರೂ ದುಡಿತಾರೆ, ಅವ್ರದ್ದು ಅಷ್ಟೇ ನೋಡ್ಕೋತಾರೆ, ಆ ಥರ ಒಂದು ಮೆಂಟಾಲಿಟಿ ಬರುತ್ತೆ. ಕಷ್ಟನ ಹಂಚ್ಕೊಳ್ಳೋದು ಗೊತ್ತಾಗೋದಿಲ್ಲ. ಓಕೆ, ಆಮೇಲೆ ಚಾಲೆಂಜಸನ್ನು ಫೇಸ್ ಮಾಡುವಂಥ ಧೈರ್ಯ ಇರೋದಿಲ್ಲ. ಬರೀ ನಾನು ನಂದು ಇಷ್ಟೇ ಆಗಿಬಿಡುತ್ತೆ. ಆ ಮಕ್ಕಳಿಗೆ ಶೇರ್ ಮಾಡೋದು, ಇನ್ನೊಬ್ರನ್ನ ಕೇರ್ ಮಾಡೋದು, ಅದೆಲ್ಲ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಜಾಯಿಂಟ್ ಫ್ಯಾಮಿಲಿಲಿ ಹಂಗಿರಲಿಲ್ಲ. ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಅಹಮ್ಮು, ಈಗೋ ಅದೆಲ್ಲ ಏನಿಲ್ಲ, ಎಲ್ಲರೂ ಈಕ್ವಲ್ಲೇ. ಸೊ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಅಫ್ಕೋರ್ಸ್ ಜಗಳಗಳು ಜಾಸ್ತಿ ಆಗೋದು ಇಲ್ಲ ಅಂತಲ್ಲ, ಬಟ್ ಒಬ್ಬರಲ್ಲ ಒಬ್ಬರು ಯಾರೊಬ್ಬರು ಕಷ್ಟದಲ್ಲಿ ಇದ್ದಾಗ ಅವ್ರ ಕೈ ಹಿಡ್ಕೊಂಡು ನಡೆಸೋರು. ಆ ಗ್ರ್ಯಾಟಿಟ್ಯೂಡು ಇವ್ರಿಗಿರೋದು. ನಮ್ಮವನು, ನಮ್ಮ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಇವರು ಅಂತ ಅವ್ರುಗಳು ಮಾಡೋರು. ಮತ್ತು ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹಬ್ಬ ಮಾಡೋದಾಗಿರ್ಬೋದು, ಅಥವಾ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ರೇಗಿಸೋದಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಆ ಲೈಫು. ಆ್ಯಂಡ್ ನಾನು ಇನ್ನೊಂಥರ ಲಕ್ಕಿ, ಯಾಕೆ ಅಂದರೆ ನಮ್ಮ ಪ್ರಭಾತ್ ಕಲಾವಿದರಲ್ಲಿ ನಾವೊಂದು ಜಾಯಿಂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಎಲ್ಲ ಕಲಾವಿದರು ಒಟ್ಟಿಗೆ ಸೇರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಅಥವಾ ಒಟ್ಟಿಗೆ ಎಲ್ಲರೂ ಹೋಗ್ತೀವಿ ಪರ್ಫಾರ್ಮೆನ್ಸ್ಗೆ ಒಟ್ಟಿಗೆ. ಸೊ ಆ ಒಂದು ಫೀಲ್ ಕೊಡುತ್ತೆ ನಮಗೆ ಪ್ರಭಾತ್ ಕಲಾವಿದರು ಕೂಡ. ಓಕೆ, ಈಗ ತಮ್ಮ 8ನೇ ವಯಸ್ಸಿನಲ್ಲಿ ಇದು ಬಂದೆ, ಯಾವ ಇದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಮುಂಚೆ DD1 ಮಾತ್ರ ಇತ್ತು ದೂರದರ್ಶನ. ಸೊ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಮಾಡೋರು. ಇವಾಗ ಕೃಷ್ಣ ಜನ್ಮಾಷ್ಟಮಿಗೋ ಅಥವಾ ಕ್ರಿಸ್ಮಸ್ಗೂ ಕೂಡ ಸ್ಪೆಷಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡೋರು. ಸೊ ಆ ಟೈಮಲ್ಲಿ ಅದಕ್ಕೆ ನಾನು ಸ್ಕ್ರಿಪ್ಟ್ ಕೂಡ ಬರಿತಿದ್ದೆ. ಅಂದರೆ ಸ್ವಲ್ಪ ದೊಡ್ಡ ಹುಡುಗಿ ಆದಮೇಲೆ ಸ್ಕ್ರಿಪ್ಟ್ ಬರೆದು ಆ್ಯಂಕರಿಂಗ್ ಮಾಡ್ತಿದ್ದೆ. ಕ್ರಿಶ್ಚಿಯನ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಿದ್ರು. ಆಮೇಲೆ ಡಾನ್ಸ್ ಡ್ರಾಮಾ ಆ ಥರ ಮಾಡ್ತಿದ್ರು, ಡ್ಯಾನ್ಸ್ಗಳು ಮಾಡಿಸ್ತಿದ್ರು. ಸೊ ಆವಾಗ ಅದರಲ್ಲಿ DD1 ಮಾಡ್ತಿದ್ದೆ. ಈ ಥರ ಶುರು ಆಗಿದ್ದೆ. ನಾನು ನಿವೇದಿತಾ ಸ್ಕೂಲಲ್ಲಿ ಓದಿದ್ದು. ಸ್ಕೂಲಿಂದ ಒಂದು ನಾಟಕ ಮಾಡಿಸಿದ್ರು. ಆ ಟೈಮಲ್ಲಿ ನಾನು
ನಾನು ದೂರದರ್ಶನ್ 3 ಕ್ಯಾಮ್ರಾ ಸೆಟಪ್ಪು ಲೈಟು ಸ್ಟುಡಿಯೋ ಅದೆಲ್ಲ ನೋಡಿದ್ದು. ಸೊ ಅದಾದ ನಂತರ ನಮ್ಮ ತಂದೆ ITIನಲ್ಲಿ ಫೈನ್ ಆರ್ಟ್ಸಲ್ಲಿದ್ದರು. ಗಂಗಾಧರ್ ಮತ್ತು ಈಶ್ವರ್ ಅಂತ ಅಂಕಲ್, ಅವರು ಅಣ್ಣನ ಫ್ರೆಂಡ್ಸು, ನಿನ್ನ ಮಗಳಿಗೂ ಪರ್ಫಾರ್ಮ್ ಮಾಡಲಿ ಅಂದ್ಬಿಟ್ಟು ಸಿಂಗಲ್ ಎಪಿಸೋಡ್ ಸೀರಿಯಲ್ ಶುರು ಆಯ್ತು. ಆಮೇಲೆ DD1 ಎಲ್ಲ ಸ್ಪೆಷಲ್ ಎಪಿಸೋಡ್ಸ್ ಅಂತ ಬರ್ತಿತ್ತು. ಆಮೇಲೆ ಸಿಂಗಲ್ ಎಪಿಸೋಡು, 3 ಎಪಿಸೋಡು, 13 ಎಪಿಸೋಡು. DD1 ಇನ್ನೊಂದು DD9, ಅದಾದ್ಮೇಲೆ ಎಲ್ಲ ಸೇರಿ ಚಂದನ ಅಂತ ಆಗಿರೋದು. ಅವಾಗ DD1 DD9 ಅಂತ. DD1 ಸೆಂಟ್ರಲ್ ಪ್ರೋಗ್ರಾಮು, ಅದು ಇದು. DD9 ಅಲ್ಲಿ ಸಂಜೆ ಮೇಲೆ ಬೇರೆ ಇತ್ತು. ಸೊ ಹಾಗಾಗಿ ಆ ಥರ ಮಾಡಿದ್ದು 4 ಎಪಿಸೋಡ್ಸ್. ಚೈತನ್ಯ ಧಾರೆ ಅಂತ ಒಂದು ಮಾಡಿದೆ, ಇವರು ಗ್ರಾಫ್ ಶ್ರೀನಿವಾಸ್ ಸರ್ ಅವ್ರದ್ದು. ಅದು 4 ಎಪಿಸೋಡ್ ಸೀರಿಯಲ್. ಐ ಥಿಂಕ್ ನಾನು ಅವಾಗ 7th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಹಗಲು ರಾತ್ರಿ ಎಲ್ಲ ಶೂಟಿಂಗ್ ಇರೋದು. ಅವರು ಇನ್ಫ್ಯಾಕ್ಟ್ ಏನಮ್ಮ ನಿದ್ದೆನೇ ಮಾಡಲ್ವಲ್ಲ ಅಂತ ಹೊಗಳಿದ್ದಾರೆ. ಅಲ್ಲೇ ಹೋಮ್ವರ್ಕ್ ಎಲ್ಲ ತೊಗೊಂಡು ಬರಿತಿದ್ದೆ. ಸ್ವೀಟ್ ಮೆಮೊರೀಸ್. ಮೇಡಮ್ ಅವರೇ, ಏನು ಗೊತ್ತಾ, ಈಗ ಬೇಸ್ ಅಂತೂ ಆ ಥರ ಇದಾಯಿತು ನಿಮ್ಮ ಈ ಕಲೆ ಇದ್ರ ಬಗ್ಗೆ. ಅದಾದಮೇಲೆ ಈ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದಿರಿ, ಈ ಸಿನಿಮಾಗಳನ್ನು ಮಾಡಿದಿರಿ ಅಂತ ಅನಿಸುತ್ತೆ. ಒಂದೇ ಒಂದು ಮಾಡಿದೆ. ಹಾಂ, ಏನು ಅನಿಸುತ್ತೆ ನಿಮಗೆ ಸಿನಿಮಾ, ಈ ಸೀರಿಯಲ್ಲು, ಈ ಡ್ಯಾನ್ಸು, ಈ ನೃತ್ಯ ರೂಪಕ, ಈ ಥರದ್ದೆಲ್ಲ ಸೇರ್ಕೊಂಡಾಗ, ಒಬ್ಬನೇ ಒಂದ್ಸರಿ ಕೂತ್ಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೇನು ಅನಿಸುತ್ತೆ? ಅಲ್ಲ, ಯೋಚನೆ ಮಾಡಿರಲಿಲ್ಲ, ಯಾಕೆಂದರೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನೀವು ಕೇಳಿದ್ಮೇಲೆ ಯೋಚನೆ ಮಾಡಿದಾಗ ಸೋ ಲಕ್ಕಿ ಅನಿಸುತ್ತೆ. ಈ ಒಂದು ಮಾರ್ಗಕ್ಕೆ ಬರೋದಕ್ಕೆ ನಮ್ಮ ತಂದೆ ತಾಯಿನೇ ಕಾರಣ ಮೇಯ್ನ್. ಯಾಕೆಂದರೆ 10th ಆದಮೇಲೆ ಅಥವಾ PUC ಆದಮೇಲೆ ಅಣ್ಣ ನಮ್ಮ ತಂದೆ ನೋಡು ಎಲ್ಲರೂ ಇಂಜಿನಿಯರಿಂಗು, ಡಾಕ್ಟರು ಆ ಥರ ಎಲ್ಲ ಹೋಗ್ಬೋದು, ಬಟ್ ಕಲಾವಿದರು ಆಗೋದು ತುಂಬ ಕಷ್ಟ. ಅದು ಒಂದು ದೇವ್ರ ಒಂದು ಅನುಗ್ರಹ ಇರಬೇಕು. ನೀನು ನೋಡು, ನೀನು ಏನು ಮಾಡ್ತೀವಿ ಮಾಡು ಅಂತೆಲ್ಲ ಹೇಳಿದರು. ಅಫ್ಕೋರ್ಸ್ ನಾನು BMS ಕಾಲೇಜಲ್ಲಿ BA ಮಾಡಿದೆ, ಆಮೇಲೆ MA ಕೂಡ ಮಾಡಿದೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ಮೈಸೂರು ಯೂನಿವರ್ಸಿಟಿಲಿ. ಬಟ್ ಅದ್ರ ಜೊತೆಗೆ ನನಗೆ ಇದನ್ನು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾ ಹೇಳ್ದಂಗೆ ನಿಜವಾಗ್ಲೂ ಲಕ್ಕಿ ನಾನು. ಯಾಕೆಂದರೆ ಒಬ್ಬಳು ಕಲಾವಿದೆ, ಚಿಕ್ಕ ಕಲಾವಿದೆ ಆಗಿ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ನನ್ನ ಎಷ್ಟೇ ದೂರ ಇದ್ದರೂ ಕರ್ಕೊಂಡು ಹೋಗೋರು, ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡೋರು. ಅಂದರೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ ಈ ಫೀಲ್ಡಲ್ಲಿ, ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಲ್ಲ. ನಮ್ಮ ತಂದೆ ರೈಟರು, ಡ್ರಾಮಾ ಅದೆಲ್ಲ ಬರೀತಾರೆ, ಅದನ್ನು ಹೇಳ್ಕೊಡ್ತಾರೆ. ಸೊ ಆ ಒಂದು ಒಲವಿದೆ, ಕಲೆ ಬಗ್ಗೆ ಒಂದು ಒಲವಿದೆ. ಸೊ ಅವ್ರನ್ನ ನೋಡಿಕೊಂಡು ಅಣ್ಣ ಏನು ಇವಾಗ ಪೊಯಮ್ ಬರೆಯೋದು ಹೇಳ್ಕೊಡ್ಬೋದು, ಅದೊಂದು ನಾಟಕ ಬರೆಯೋದು ಹೇಳ್ಕೊಡ್ಬೋದು, ಹೋಗು ಮೋನ್ ಆ್ಯಕ್ಟಿಂಗ್ ಮಾಡು, ಹೋಗು ಎಲ್ಲದಕ್ಕೂ ಡಿಬೇಟ್ ಮಾಡು, ಅದೆಲ್ಲ ಎನ್ಕರೇಜ್ ಮಾಡೋರು. ನನ್ನ ಸ್ಕೂಲಲ್ಲೂ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಲಕ್ಕಿ. ನನ್ನ ವಾತಾವರಣನೇ ಆ ಒಂದು ಕಲೆ ಒಂದು ಮಾರ್ಗದಲ್ಲೇ ಬರ್ತಾ ಹೋಯಿತು. ಆ್ಯಂಡ್ ಕಾಲೇಜಲ್ಲಿರ್ಬೋದು ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ, ಆ್ಯಂಡ್ ನಮ್ಮ 3Gsಲ್ಲಿ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಪ್ರಭಾತ್ ಕಲಾವಿದರು ಬಂದಮೇಲೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಮೇಡಮ್, ಇಲ್ಲ ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ. ತಾವು ಶೂಟಿಂಗ್ ಹೋಗಬೇಕಾದ್ರೆ ಇದು ನೋಟ್ಬುಕ್ಸು ಅದನ್ನೆಲ್ಲ ತಗೊಂಡು ಹೋಗ್ತಿದ್ರಿ, ಅಂದರೆ ಚಿಕ್ಕ ಇದರಿಂದ ಇದ್ದಾಗ ಆ್ಯಕ್ಟು ಮಾಡ್ತಿದ್ರಿ, ಅದನ್ನೂ ಮಾಡ್ತೀರ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ಇಂಡಸ್ಟ್ರಿ ನೋಡಿದ್ರಿ. ಆವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಕಾಣಿಸುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ? ಯಾಕಂದರೆ ಅವತ್ತು ಬಾಲ ಕಲಾವಿದೆಯಾಗಿ ಹೋದವರು ನೀವು, ಇವತ್ತು ಪ್ರಬುದ್ಧ ಕಲಾವಿದೆ, ತಿಳಿತಾ? ನಾನು ಅದನ್ನು ಕೇಳ್ತಾ ಇರೋದು. ಅವತ್ತಿನಿಂದ ಇವತ್ತಿನವರೆಗೂ ಇದೆಯಲ್ಲ, ಏನು ಅನಿಸುತ್ತೆ ನಿಮಗೆ? ಕಷ್ಟಪಡೋದು ಅನ್ನೋದಿದೆಯಲ್ಲ, ಒಂದು ಹಾರ್ಡ್ ವರ್ಕ್ ಅಂತ ನಾವೇನೇನು ಹೇಳ್ತೀವಿ, ಅದನ್ನು ನಂಬ್ದೋಳು ನಾನು. ಯಾವುದೇ ಆಗಲಿ, ಯಾವುದೇ ಪಾತ್ರ ಇರ್ಬೋದು ಅಥವಾ ಆ ಜರ್ನಿನಲ್ಲಿ ಮುಂಚಿನವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗಲೂ ಕಷ್ಟಪಡ್ತಾರೆ, ಇಲ್ಲ ಅಂತಲ್ಲ. ಯಾಕೋ ಅದು ಅಷ್ಟು ವೆಯ್ಟೇಜ್ ಇಲ್ಲ ಅನಿಸುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಅಂತ ತೊಗೊಳ್ಳೋಣ, ನಾವು ಇನ್ ಡೆಪ್ತ್ ಹೋಗಿ ಆ ಪಾತ್ರಕ್ಕೆ ಏನು ಬೇಕು, ಏನು ಪ್ರಿಪ್ರೇಷನ್ ಬೇಕು, ಈ ಸೀನ್ಗೆ ಯಾವ ಥರ ಕಾಸ್ಟ್ಯೂಮ್ ಹಾಕೋಬೋದು, ನನ್ನ ಮೇಕಪ್ ಡಲ್ ಆಗಿರಬೇಕಾ, ನಾನು ಜಡೆ ಹಾಕ್ಕೋಬೇಕಾ, ಕೂದಲು ಬಿಡಬೇಕಾ, ಇಷ್ಟು ದೊಡ್ಡ ವಾಲೆ ಹಾಕ್ಕೊಳ್ಳ ಅಥವಾ ಏನು ಬೇಡವಾ,
ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಲ್ಲ, ನಾನೇ ಬರ್ಕೋತಿದ್ದೆ ಕಂಟಿನ್ಯೂಟಿ ಏನಾಗುತ್ತೆ, ಇದಕ್ಕೆ ಈ ಸೀನ್ಗೆ ಇದೆಲ್ಲ ಹಾಕ್ಕೊಂಡಿದ್ದೆ ನಾನು. ಸೊ ದಟ್ ನೆಕ್ಸ್ಟ್ ಕಂಟಿನ್ಯೂಟಿ ಸೀನ್ ಅದು ಸರ್ ಹೇಳಿದ ತಕ್ಷಣ ಇದು ರೆಡಿ ಇಟ್ಕೋತಿದ್ದೆ. ಇವಾಗ ಹಂಗಿಲ್ಲ. ಓಕೆ, ನಾವು ಎಲ್ಲ ಕಡೆನೂ ಗಮನ ಕೊಡ್ತಿದ್ವಿ. ಅದೊಂದು ಲೈಟಿಂಗ್ಗೆ ಹಿಂಗೆ ಬೆಳಕು ತೊಗೋಬೇಕಾದ್ರು. ಅಫ್ಕೋರ್ಸ್ ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಮೇ ಬಿ ಅದು ಹೆಲ್ಪ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಈ ಸೀರಿಯಲ್ ಅಥವಾ ಸಿನಿಮಾ ಜರ್ನಿ ನನ್ನ ನೋಡಿದಾಗ ಇವಾಗ ಅಷ್ಟೆಲ್ಲ ಡೆಡಿಕೇಶನ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಮೇಡಮ್, ಒಂದು ಕೇಳ್ತೀನಿ, ಇದು ಕೇಳಬೇಕಾ ಬಿಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನಾನು ಹರೀಶ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವರೊಂದು ರೌಂಡ್ ಟ್ರಾಲಿದೊಂದು ಶಾರ್ಟ್ ಹಿಡಿದು 1.5 ಪೇಜು ಇದರದ್ದು. ಇವತ್ತು ಏನಿದೆ ಅಂತಂದರೆ ಒಂದೊಂದು ಲೈನು ಇವತ್ತು ಲೈವ್ ರೆಕಾರ್ಡಿಂಗ್ ಇದ್ದಾಗ್ಲೂ ಕೂಡ ಒಂದು ಲೈನ್ ಹೇಳ್ತಾರೆ ಡೈರೆಕ್ಟರ್ ಅಥವಾ ಒಂದು ಅಸೋಸಿಯೇಟ್ ಡೈರೆಕ್ಟರ್, ಅದನ್ನು ಒಪ್ಪಿಸ್ತಾರೆ, ಸಾಕಷ್ಟು ನೋಡಿರುವಂಥದ್ದು. ಆದರೆ ಅವತ್ತು ಹಾಗಿರಲಿಲ್ಲ. ಖಂಡಿತ ನೀವು 1.5 ಪೇಜ್ ಒಂದು ಶಾರ್ಟ್ ಒಂದು ಟೇಕಲ್ ಮಾಡಬೇಕು ಅಂತಂದರೆ ಆ ಗಟ್ಸ್ ಇತ್ತು. ಹೌದು. ಈಗ ಆ ಥರ ಅದು ಇಲ್ಲವೇ ಇಲ್ಲ. ಅವಾಗ ಅದು ಒಂದು ಇವು ಕಲಾವಿದ ಆ್ಯಕ್ಟ್ ಮಾಡಬೇಕಾದ್ರೆ ಅವನಿಗೆ ಸುಮಾರಷ್ಟು ಇದ್ರ ಬಗ್ಗೆ ಒಂದು ಸೆನ್ಸ್ ಇರಬೇಕು. ಹೇಗೆ ಅಂತಂದರೆ, ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಟೆಕ್ನಿಕಲ್ ಅಂದರೆ ಕ್ಯಾಮ್ರಾ ಆ್ಯಂಗಲ್, ಕ್ಯಾಮ್ರಾ ಎಲ್ಲಿರುತ್ತೆ, ಪೊಸಿಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಒಬ್ಬ ಆರ್ಟಿಸ್ಟಿಗೆ ಎಡಿಟಿಂಗ್ ಸೆನ್ಸ್ ಇರಬೇಕು, ಎಲ್ಲಿದು ಕಟ್ ಆಗುತ್ತೆ, ಏನು ಎತ್ತ ಅಂತ. ಆಮೇಲೆ ಆರ್ಟಿಸ್ಟಿಗೆ ಮ್ಯೂಸಿಕ್ ಸೆನ್ಸ್ ಇರಬೇಕು, ಎಲ್ಲಿ ಪಾಸ್ ಕೊಟ್ಟಾಗ ಮ್ಯೂಸಿಕ್ ಹೋಗುತ್ತೆ ಅಂತ. ಈಗ ಸಿಂಪಲಾಗಿ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸೀತಾರಾಮ್ ಸರ್, TN ಸೀತಾರಾಮ್ ಸರ್, ಯಾವುದೇ ಡೈಲಾಗ್ ಮೇಲೆ ಹೆಚ್ಚಿಗೆ ಯಾವುದೇ ಮ್ಯೂಸಿಕ್ ಇರ್ತಿರ್ಲಿಲ್ಲ. ಆ ಡೈಲಾಗ್ ಆಡಿಯನ್ಸು ಕಾನ್ಸಂಟ್ರೇಟ್ ಮಾಡೋರು. ಆಮೇಲೆ ಆ ಸೈಲೆಂಟಲ್ಲಿ ಎಲ್ಲೋ ಒಂದು ವರ್ಕ್ ಮಾಡೋರು ನೋಡಿ, ಅಲ್ಲಿ ಮ್ಯೂಸಿಕ್ ಇರೋದು, ಆ ಮ್ಯೂಸಿಕ್ ಹೈಲೈಟ್ ಆಗೋದು. ಈಗ ಡೈಲಾಗು ಇದು ಎಲ್ಲ ಹಿಂಗೆ ಅನಿಸುತ್ತೆ. ಅದ್ರ ಬಗ್ಗೆ ಏನಂತೀರಿ? ನನ್ನಲ್ಲೇ ನಾನು ಈ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ಇವತ್ತಿನ ಈ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆದ್ವು. ಯಾಕಂದರೆ ಆವತ್ತಿನವರೆಲ್ಲ ಏನೂ ಅಲ್ಲ ಇವತ್ತಿನ ಕಾಲಕ್ಕೆ ಅಲ್ಲ, ನನಗೆ ಅನಿಸಿರೋದು. ಯಾಕಂದರೆ ಒಂದೊಂದು ಲೈನ್ ಹೇಳ್ಬಿಟ್ಟು ಇದು ಮಾಡಿದ್ರೆ ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಎಲ್ಲ ಹಿಂಗೆ ಅಂತ ಅದು ಏನೋ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೆ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಹಿಂಗೆ ಹೋಗ್ಬಿಟ್ಟು ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಏನಂತೀರಿ? ಎಲ್ಲ ವಿಷಯ ನಿಮ್ಗೆ ಗೊತ್ತಿದೆ, ನಿಮ್ಗಿಂತ ಚಿಕ್ಕೋಳು. ಬಟ್ ಆದ್ರೆ ನಾನು ಬಾಲ ಕಲಾವಿದೆ ಅಲ್ಲ. ನೀವು ಇದ್ದದ್ರಿಂದನೇ ನೀವು ಪೆನ್ನು ಪಟ್ಟಿ ಎಲ್ಲ ತಗೊಂಡು ಹೋಗಿ ನಾವಾಗಲೇ ಹಾರ್ಡ್ ವರ್ಕ್ ಅಂತ ಏನು ಹೇಳಿದ್ನೋ ಎಲ್ಲನೂ ಅದಕ್ಕೆ ಸಂಬಂಧಪಟ್ಟಿದ್ದು. ನೀವು ಸರ್ ಸೀತಾರಾಮ್ ಸರ್ ಬಗ್ಗೆನೂ ಹೇಳಿದ್ರಿ. ನಂಗೊಂದು ಸೀನ್ ನೆನಪಾಗ್ತಿದೆ ಮಾಯಮೃಗದಲ್ಲಿ. ನಮ್ಮ ಒಂದು ಟ್ರ್ಯಾಕ್ನ ಶೇಷಾದ್ರಿ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ಅದ್ರಲ್ಲಿ ಹೇಗೆ ಅಂದರೆ 1.5 ಪೇಜ್ ಡೈಲಾಗು, ಒಬ್ಬಳೇ ಹಾಲ್ ಕಿಟಕಿ ಹತ್ರ ಬರಬೇಕು, ಅಲ್ಲಿಂದ ಹೋಗ್ಬಿಟ್ಟು ಅಡುಗೆ ಮನೆ ಹತ್ರ ಅಮ್ಮನ ಹತ್ರ ಮಾತಾಡಬೇಕು, ಮತ್ತು ವಾಪಸ್ ಬರಬೇಕು, ಈ ಥರದ್ದು. ಐ ಥಿಂಕ್ ಒಂದು 4 ನಿಮಿಷದ ಸೀನ್ ಅನಿಸುತ್ತೆ ಅದು. ಅದು ಮಾಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು ನನಗೆ. ಅದು ಒಂದೇ ಟೇಕ್, ರಿಹರ್ಸಲ್ ಜಾಸ್ತಿ ಮಾಡ್ಕೊಂಡಿದ್ವಿ. ಶೇಷಾದ್ರಿ ಸರ್ ಅದೇ ಹೇಳ್ತಾರೆ, ರಿಹರ್ಸಲ್ ಎಷ್ಟು ಸಲಿನೇ ಬೇಕಾದ್ರೂ ಮಾಡು, ಬಟ್ ಯಾವಾಗಲೂ ಟೇಕ್ ಮಾತ್ರ ಒಂದೇ ಸಲ ಮಾಡಬೇಕು ಅಂತ ಒಂದು ಹೇಳ್ಕೊಟ್ಟಿದ್ರು. ಸೊ ಆ ಸೀನ್ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಹಾಗೆ ಅಶೋಕ್ ಕಶ್ಯಪ್ ಸರ್ ಅವ್ರದ್ದು ಒಂದು ಸೀತೆ ಅಂತ ಮಾಡಿದೆ ಲೀಡಲ್ಲಿ. ಅದರಲ್ಲಿ ಹರೀಶ್ ಅವರು ಮಾಡಿದ್ರ? ಹಾಂ, ಅವ್ರದ್ದು ಬೇರೆ ಟ್ರ್ಯಾಕು. ಓಕೆ, ನಾವು ಲೀಡಲ್ಲಿ ಮಾಡಿದ್ವಿ. ಆದರೆ ಇವತ್ತು ಲೀಡರ್ ಅವರೇ ನಿಮ್ಮ. ಸೊ ಅದರಲ್ಲಿ ನನಗೆ ಅಮ್ಮ ಬರೆ ಹಾಕ್ಬಿಟ್ಟಿರ್ತಾಳೆ ಸೌದೆ ಒಲೆ ಅಂತ. ಅದು ಮೇಕಪ್ ಎಲ್ಲ ಸಕ್ಕದಾಗಿ ಮಾಡಿದ್ರು. ಅದಿಡ್ಬೇಕಾರೆ ಕಾಲು ಎಳ್ಕೋಬೇಕು, ಕಿರ್ಚಬೇಕು ಅಮ್ಮ ಅಂತ. ಅದು ಎಷ್ಟು ನ್ಯಾಚುರಲಾಗಿ ನೋಡಿ, ಅದನ್ನ ಆಪಿಸ್ಕೊಂಡು ಇವಾಗ ಬರ್ತಿದೆ ನನಗೆ. ಸಿಕ್ಕಾಬಡೆ ಇನ್ವಾಲ್ವ್ ಆಗಿಬಿಟ್ಟಿದೆ ಅದು. ಅದೇ ಥರ ನೀವು ಹೇಳಿದ್ರಲ್ಲ, ಕ್ಯಾಮ್ರಾ ಸೆನ್ಸ್ ಇರಬೇಕು,
ಲೈಟಿಂಗ್ ಹೇಗೆ ತೊಗೋಬೇಕು, ಅದೊಂದು ಪುಟ್ಟು ಅಡುಗೆ ಮನೆ ಥರ. ನಾನು ದೆವ್ವ ಬರ್ದಿರೋ ಥರ ನಾಟಕ ಮಾಡ್ತಿರ್ತೀನಿ. ಸೊ ಅದು ಫುಲ್ ಹಿಂಗೆಲ್ಲ ಅಂದ್ಕೊಂಡು ದೊಡ್ಡ ದೊಡ್ಡ ಡೈಲಾಗೆಲ್ಲ ಹೇಳಬೇಕು, ಆ ಥರದ್ದು ಸೀನ್ ಅದು. ಆ ಸೀನ್ ಮಾಡಿದಾಗಲೂ ನಂಗೆ ತುಂಬ ಖುಷಿ ಆಯಿತು. ಅಂದರೆ ಇವಾಗ ನಮ್ಗೆ ಒಬ್ರು ಕಲಾವಿದ್ರಿಗೆ ಅನ್ಸುತ್ತಲ್ಲ, ಈ ಥರದ್ದೊಂದು ಮಾಡಬೇಕಪ್ಪ, ಇದು ನಂಗೆ ಖುಷಿ ಆಯಿತು, ನನ್ನ ಮನಸ್ಸಿಗೆ ಸಖತ್ ಇಷ್ಟ ಆಯಿತು ಅಂತ ಹೇಳೋ ಅಂಥ ಸೀನ್ ಅಂದರೆ ಅದು ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ಅದು. ಸೊ ಅಲ್ಲಿ ಕ್ಯಾಮ್ರಾ ವರ್ಕ್ ಹೇಗಾಗುತ್ತೆ, ಕ್ಯಾಮ್ರಾನು ಮೂಮೆಂಟ್ ಇರೋದು. ಶಿವು ಸರ್ ಇದ್ದರು ಆವಾಗ, ಅವರು ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಕ್ಯಾಮ್ರಾ ಮೂಮೆಂಟ್ ಆಗಬೇಕು, ಆರ್ಟಿಸ್ಟ್ ಆಪೋಸಿಟ್ ಹೋಗಬೇಕು, ಲೈಟ್ ತೊಗೋಬೇಕು, ಮತ್ತು ಇನ್ನೇನೋ ಪರ್ಫಾರ್ಮ್ ಮಾಡಬೇಕು, ಪ್ರಾಪರ್ಟಿ ಹೊಡಿಬೇಕು. ಸೊ ಇದೆಲ್ಲ ರಿಹರ್ಸಲ್ ಮಾಡಿ ಮಾಡುವಂಥದ್ದು ಅಲ್ವೇ ಅಲ್ಲ ಅಲ್ವಾ. ಸೊ ಆ ಟೇಕಲ್ಲಿ ನಮ್ಗೆ ಹೆಂಗೆ ಬರುತ್ತೆ ಆ ಥರ ಮಾಡುವಂಥದ್ದು. ಸೊ ಅದೆಲ್ಲ ಭಾಳಷ್ಟು ಖುಷಿ ಆಯಿತು. ಆ್ಯಂಡ್ ಈಗಿನ ಟ್ರೆಂಡಿಗೆ ನೀವು ಹೇಳ್ದಂಗೆ ಒಂದೊಂದು ಲೈನ್ ಕೊಟ್ಬಿಟ್ಟು ಪರ್ಫಾರ್ಮ್ ಮಾಡು ಅಂದರೆ, ಸಾರಿ ನಂಗೆ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ಅಂತ, ಸ್ವಲ್ಪ ಕಲಾವಿದರು ಅಥವಾ ಈಗಿನ ಟ್ರೆಂಡಲ್ಲಿರೋವಂಥ ಹೀರೋ ಅಥವಾ ಹೀರೋಯಿನ್ಗಳು ಯಾರೇ ಆಗಲಿ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು. ಒಂದು ಸ್ವಲ್ಪ ಪಾತ್ರ ಏನು, ನಾನು ಹೇಗೆ ತಯಾರು ಮಾಡ್ಕೊಂಬರಲಿ, ಮೆಂಟಲಿ ಹೇಗೆ ಪ್ರಿಪೇರ್ ಆಗಲಿ, ನಂದು ಪರ್ಸ್ನಲ್ ಲೈಫ್ ಏನಿದೆಯೋ ಅದೆಲ್ಲ ಬಿಟ್ಟುಬಿಟ್ಟು ಎಷ್ಟು ಮಟ್ಟಿಗೆ ನಾನು ಪರಕಾಯ ಪ್ರವೇಶ ಮಾಡ್ಬೋದು, ನನ್ನ ಭಾಷಾ ಶುದ್ಧತೆ ಹೇಗಿರಬೇಕು. ಸೊ ಅದೆಲ್ಲ ವರ್ಕ್ ಮಾಡಿಕೊಂಡು ಅಫ್ಕೋರ್ಸ್ ಇವಾಗ ಐ ಡೋಂಟ್ ನೋ, ಇದು ಟೈಮ್ ಇಲ್ಲ ಅಂತ ಒಂದೊಂದು ಎರಡು ಲೈನ್ ಹೇಳಿಬಿಟ್ಟು ಕಟ್ ಮಾಡ್ತಾರೋ ಅದಕ್ಕೆ ನಾನು ಬರೋಣ ಅಂತ ನಂದೆ. ಈಗ ಏನು ಹೇಳ್ತಾರೆ, ಒಂದು ದಿವಸಕ್ಕೆ 1.5 ಎಪಿಸೋಡು 2 ಎಪಿಸೋಡು ತೆಗಿಬೇಕು. ಆವಾಗ ಹಂಗಲ್ಲ, ಒಂದು 5 ನಿಮಿಷ ಬರಲಿ 10 ನಿಮಿಷ ಬರಲಿ, ಆ ಕ್ವಾಲಿಟಿ ಏನಿತ್ತು ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡ್ತಾ ಇದ್ರು ಅಂತ ನಾನು ಆ್ಯಕ್ಟ್ ಮಾಡಿದಾಗ ನನಗೂ ಅನಿಸಿದೆ. ಈಗ ಅಷ್ಟೊಂದು ಇದಿಲ್ಲ, ಬಂದ್ರೆ ಆಯಿತು, ಅದೇ ರಿಯಾಕ್ಷನ್ ಇತ್ಲಾಗ ಹಾಕೊಂಡ್ರು ಹತ್ಲಾಗ ಹಾಕೊಂಡ್ರು ಇದೇ ಬರುತ್ತೆ ಸರ್, ಹೆಂಗೋ ಅಲ್ಲಿ ಕಟ್ಟಾಗುತ್ತೆ ಸರ್, ಒಂದು ಲೈನ್ ಹೇಳಿ ಸರ್, ಒಂದು ಲೈನ್ ಹೇಳಿ. ಇದು ಎಲ್ಲೋ ಒಂದು ಕಡೆ ನಮ್ಮನ್ನೇ ನಾವು ಕೊಂದ್ಕೋತಾ ಇದ್ದೀವ ಅಂತ ನನ್ನ ಮನಸ್ಸಿನಲ್ಲಿ ಎಷ್ಟೋ ಸರಿ ಎದ್ದಿರುವಂಥ ಪ್ರಶ್ನೆ ನನಗೆ. ಯಾಕಂದರೆ ಈಗ 4 ಲೈನ್ ಒಟ್ಟಿಗೆ ಟೈಮ್ 1 ನಿಮಿಷ ಟೈಮ್ ಇಲ್ಲ ಸರ್, ಅದು 1 ಲೈನ್ ಹೇಳಿ ಸರ್, ಸಾಕಲ್ಲಿ ರಿಯಾಕ್ಷನ್ ಹಾಕೊಂಡು ಹೋಗ್ತೀವಿ, ಹಿಂಗೆ ಅಂದ್ಬಿಡ್ತಾರೆ. ಆಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಬಟ್ ಅದನ್ನು ಹೇಳ್ಕೊಂಡ್ರೆ ಇಲ್ಲರಿ ನಾವು ಹೇಳ್ದಂಗೆ ಇವರು ಕೇಳಲ್ಲ, ಈ ಆರ್ಟಿಸ್ಟ್ಗಳು ಅವರದ್ದೇ ಇದು ಮಾಡ್ತಾರೆ ಅಂತ ಹೀಗೂ ಬಂದ್ಬಿಡುತ್ತೆ. ಇಲ್ಲ, ಕೆಲವು ಕಡೆ ಇವಾಗಲೂ ಇದೆ, ಒಂದು ಅರ್ಧ ಪೇಜು 1 ಪೇಜಷ್ಟು ಒಟ್ಟಿಗೆ ಹೋಗ್ತಾರೆ, ಅಥವಾ 1.5 ಪೇಜಷ್ಟು ಒಂದು 4-5 ಜನದ ಕಾಂಬಿನೇಷನ್ ಇಟ್ಕೊಂಡು ಹೋಗ್ತಾರೆ, ಇಲ್ಲ ಅಂತಲ್ಲ. ಟೈಮ್ ಕೊಡಬೇಕು, ನಾ ಹೇಳೋದು ಆ ಟೈಮ್ ಕೊಟ್ಟು ಪರ್ಫಾರ್ಮೆನ್ಸ್ಗೆ ವ್ಯಾಲ್ಯೂ ಕೊಡಬೇಕು. ಅವಾಗ ಖಂಡಿತ ಆಡಿಯನ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದೊಂದು ಲೈನ್ಗೆ ಡೈಲಾಗ್ ಹೇಳಿ ಕಟ್ ಮಾಡೋದಕ್ಕಿಂತ ಕಂಪ್ಲೀಟ್ ಟೀಮ್, ಡೈರೆಕ್ಷನ್ ಟೀಮು ಕೂಡ ಅಷ್ಟೇ, ಆ್ಯಂಡ್ ಆರ್ಟಿಸ್ಟ್ ಟೀಮು ಪ್ರಿಪೇರ್ ಆಗುತ್ತೆ. ಇನ್ನೊಂದು ಹೇಳೋದು ಕೇಳಿದ್ದೀನಿ, ಇಲ್ಲ ಪ್ರೊಡಕ್ಷನ್ ಕಾಸ್ಟ್ ಅಂತ, ಆಯಾ ಕಾಲಕ್ಕೆ ಆಯಾ ಕಾಲದ ಪ್ರೊಡಕ್ಷನ್ ಕಾಸ್ಟ್ ಅಷ್ಟೇ ಇರುತ್ತೆ. ಹೌದು, ಅವಾಗ ಮುಂಚೆ ಎಷ್ಟು ಬರುತ್ತೆ ಸರ್, ನೀವು ಪ್ರೊಡ್ಯೂಸರ್ ಅಲ್ಲ, ಅದು ಬಿಟ್ಬಿಡಿ. ಅಲ್ಲ ಹೇಳಿದೆ, ಆಯಾ ಕಾಲಕ್ಕೆ ಆಯಾ ಕಾಲದ್ದು ಆ ಪ್ರೊಡಕ್ಷನ್ ಕಾಸ್ಟ್ ಇದ್ದೇ ಇರುತ್ತೆ. ಅದು ಹೆವಿನೇ ಅನ್ಸುತ್ತೆ. ಇವತ್ತು ಅನ್ಬೋದು ಪ್ರೊಡಕ್ಷನ್ ಕಾಸ್ಟ್ ಅಷ್ಟಿದೆ ಇಷ್ಟಿದೆ ಅಂತ. ಅವತ್ತು ಆಗಿನ ಕಾಲಕ್ಕೆ ಅದು ಅಷ್ಟೇ ಇತ್ತು, ಇವತ್ತಿನ ಕಾಲಕ್ಕೆ ಅದು ಅಷ್ಟೇ ಇದೆ. ಹೌದು, ಹಿಂಗೆ ಸ್ವಲ್ಪ ಕತೆಗಳನ್ನ ಅಂದರೆ ಸ್ವಲ್ಪ ವ್ಯಾಲ್ಯೂ ಬೇಸ್ಡ್ ಮಾಡಬೇಕು. ಅದೇ ಅತ್ತೆ ಸೊಸೆ ಜಗಳ ಆ ಥರದಕ್ಕಿಂತ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ. ನಮ್ಮಲ್ಲೂ ಸಿಕ್ಕಾಪಟ್ಟೆ ಸ್ಟಫ್ ಇದೆ, ಸ್ಟ್ರೆಂತ್ ಇದೆ, ನಾಲೆಜ್ ಇದೆ, ಕ್ರಿಯೇಟಿವಿಟಿ ಇದೆ. ಅದನ್ನ ನಾವೆಲ್ಲ ಯೂಸ್ ಮಾಡ್ಕೋಬೇಕು. ಅದು ಇನ್ನೊಂದು ವಿಷಯ ಇಲ್ಲ, ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನಿಸ್ತು. ಕನ್ನಡದ ಒಂದು ಸೀರಿಯಲ್ ಇದಕ್ಕೆ ಹೊರಗಿನ ಆರ್ಟಿಸ್ಟ್ಗಳು ಬರೋದಕ್ಕಿಂತಲೂ ಕನ್ನಡದ ಆರ್ಟಿಸ್ಟ್ಗಳು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಎಷ್ಟು ಜನ ಒಂದೊಂದ್ಸರಿ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಮ್ಮ ಹುಡುಗರು ಹುಡುಗಿಯರು ಇಷ್ಟೊಂದು ಬೆಳೆದ್ರ ಅಂತಲೂ ಒಂಥರ ಖುಷಿ ಅನಿಸುತ್ತೆ. ಸಾಕಷ್ಟು ಈಗ ತೆಲುಗಿರಲಿ, ತಮಿಳ್ ಇರಲಿ, ಮಲಯಾಳಂ ಇರಲಿ, ಎಷ್ಟು ಜನ ಇದ್ದಾರೆ ನಮ್ಮವರು. ಎಲ್ಲ ಹೀರೋಯಿನ್ ನೋಡಿ ಎಲ್ಲ ನಮ್ಮವರೇ ಇರೋದು. ಅದು ಒಂಥರ ಖುಷಿನೇ. ಎಲ್ಲದನ್ನೂ ನಾವು ತಗೊಳ್ತಾ ಇಲ್ಲ, ನಮ್ಮವರು ಅಷ್ಟು ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಅದು ಒಂದು ಖುಷಿ ಪಡುವಂಥ ಒಂದು ವಿಚಾರ. ಹೌದು ಸರ್. ಮೇಡಮ್ ಅವರೇ, ಈಗ ಇಷ್ಟು ವರ್ಷ ಜರ್ನಿ ಇದೆಯಲ್ಲ, ಇಲ್ಲ ಇನ್ನೂ ಏನೋ ಒಂದು ಥರದ್ದು ಇನ್ನೊಂದೇನೋ ವಿಶಿಷ್ಟವಾದಂಥ ಒಂದು ಪಾತ್ರನ ನಾನು ಮಾಡಬೇಕು ಅನ್ನೋ ಆ ತುಡಿತ ನಿಮಗೆ ಯಾವತ್ತಾದರೂ ಅನಿಸಿದೆಯಾ? ಹೇಗೆ, ಏನು, ಎತ್ತ? ಅಂದರೆ ನಾನು ಯಾವತ್ತೂ ಕಂಪೇರ್ ಥರ ಎಲ್ಲ ಮಾಡ್ಕೊಂಡಿಲ್ಲ.
ಬೈ ಗಾಡ್ಸ್ ಗ್ರೇಸ್ ನಂಗೆ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಅವ್ರ ಹತ್ರ ಮಾಡಿದ್ದೀನಿ, ಒಳ್ಳೊಳ್ಳೆ ಕೋ ಆರ್ಟಿಸ್ಟ್ ಹತ್ರ ಮಾಡಿದ್ದೀನಿ. ಅಲ್ಲ, ಹರೀಶ್ ಅವ್ರ ಜೊತೆ ಯಾವ್ದಾದ್ರು ಮಾಡಿದ್ದೀರಾ? ಮೌನರಾಗ ಅಂತ ಮಾಡಿದ್ವಿ, ಶೇಷಾದ್ರಿ ಸರ್ ಅವ್ರದ್ದೇನೆ. ಅದ್ರಲ್ಲಿ ಒಟ್ಟಿಗೆ ಮಾಡಿದ್ವಿ, ಪರ್ಫಾರ್ಮ್ ಮಾಡಿದ್ವಿ. ಅವಾಗೇನಾದ್ರು ಮದುವೆ ಆಗಿತ್ತು. ಓಕೆ ಓಕೆ, ಆ ಥರ. ಆ್ಯಂಡ್ ಇವಾಗ ಕೆಲವು ಕ್ಯಾರೆಕ್ಟರ್ಸ್, ಇವಾಗ ಮೈಥೊಲಾಜಿಕಲ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಮೇ ಬಿ ಅದೇ ಥರನೇ ದೊಡ್ಡ ಪೇಜ್ ಡೈಲಾಗ್ ಹೇಳೋವಂಥದ್ದು ಇರ್ಬೋದು, ಅಥವಾ ಆ ಒಂದು ಪರಕಾಯ ಪ್ರವೇಶಕ್ಕೆ ಇನ್ನೂ ಒಂದು ಜಾಸ್ತಿ ಒತ್ತು ಕೊಡ್ಬೋದು ಅಂತ. ಬಟ್ ಆ ಆಸೆ ನನಗೆ ಪ್ರಭಾತ್ ಕಲಾವಿದ್ರಲ್ಲಿ ಸಿಕ್ಬಿಟ್ಟಿದೆ. ಯಾಕಂದರೆ ಎದುರುಗಡೆನೇ ಚಪ್ಪಾಳೆ ಹೊಡೆದಾಗ, ಅಥವಾ ನಮ್ಮ ಮನಸ್ಸಿಗೆ ಓ ಇವತ್ತು ಪರವಾಗಿಲ್ಲ, ಇವತ್ತು ಚೆನ್ನಾಗಿ ಮಾಡಿದೆ, ಲಾಸ್ಟ್ ಟೈಮ್ಗಿಂತ ಬೆಟರ್, ಸರಿ ಮಾಡಿದೆ, ಅಥವಾ ಎಲ್ಲೋ ಒಂದು ಕಡೆ ಸೈಡ್ ವಿಂಗಲ್ಲಿ ಹೋಗಿ ತುಂಬ ಹತ್ತಿರೋದು ಉಂಟು. ಆ ಪಾತ್ರ ಹಾಗೆ ಕಂಟಿನ್ಯೂ ಆಗಿ, ಅಥವಾ ಅಲ್ಲಿ ಸ್ಟೇಜ್ ಮೇಲೆ ಇರುವಂಥ ಚಾಲೆಂಜಸ್, ಏನೋ ಬಿದ್ದೋಯ್ತು ಅಥವಾ ಇನ್ನೇನೋ ಚುಚ್ಚಿತು, ಮೊಳೆ ಚುಚ್ಚಿತು, ಅದು ನಾನು ಪರ್ಫಾರ್ಮ್ ಮಾಡಿದೆ ಅನ್ನೋದಿರ್ಬೋದು. ಸೊ ಇದೆಲ್ಲ ಖುಷಿ ಸಿಕ್ಕಿದೆ ಸರ್. ಇಂಥದ್ದೇ ಬೇಕು, ಅಂಥದ್ದೇ ಬೇಕು. ಏನೋ ಇದನ್ನ ಏನೋ ಅಂತಾರೆ ನೆನಪು ಮಾಡ್ಕೋಬೇಕು ಅಂದ್ಕೊಂಡೆ. ಈಗ ನೀವು ಹರೀಶ್ ಅವರು ಪಾತ್ರ ಅಂದರೆ ಈ ನೃತ್ಯ ರೂಪಕ ನಾಟಕ ಮಾಡಿದಾಗ ಈ ತ್ರಿಶೂಲ ಗಿಶೂಲದ್ದು ಏನಾರು ಒಂದು ನೆನಪು ಇದೆಯಾ? ಅದು ನಾನು ಮಾಡಿದ್ದಲ್ಲಪ್ಪ ಆ್ಯಕ್ಚುಲಿ. ಏನು ಅದನ್ನ ಹೇಳಿ, ಕತೆ ಏನು ಅಂತ ಹೇಳಿ, ನನಗೇನು ಗೊತ್ತು. ಮದುವೆ ಆಗಿ ಮೊದಲೇ ವರ್ಷ ಅದು, ಭೀಮನ ಅಮಾವಾಸ್ಯೆ. ಸೊ ಗಂಡನ ಪೂಜೆ ಮಾಡಿದೆ, ಬೆಳಗ್ಗೆ ನಮಸ್ಕಾರ ಮಾಡಿ ಇಂದ್ರ ಚಂದ್ರ ದೇವೇಂದ್ರ ಅಂತೆಲ್ಲ ಹೇಳಿದೆ. ಅವತ್ತು ಸಂಜೆ ನಮ್ಮ ಪ್ರಭಾತ್ ಕಲಾವಿದರು ನೃತ್ಯ ನಾಟಕ ಆಯಿತು, ಮಹಿಷಾಸುರ ಮರ್ದಿನಿ. ಸೊ ಅದು ಅಮಾವಾಸ್ಯೆ ಎಫೆಕ್ಟು, ನನಗೆ ಗೊತ್ತಿಲ್ಲ. ಮೊನ್ನೆ ಯಾರೋ ನಾಪಿಸಿದ್ರು, ಅದು ಪಾಪ ನೀನೆಲ್ಲಮ್ಮ ಮಾಡಿದ್ದು ಅಮಾವಾಸ್ಯೆ. ಸೊ ಮಹಿಷಾಸುರ ಮರ್ದಿನಿ, ನಾನು ಮರ್ದಿನಿ ಚಾಮುಂಡೇಶ್ವರಿ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಆ್ಯಂಡ್ ಹರೀಶ್ ಮಹಿಷಾಸುರ ಮಾಡ್ತಿದ್ರು. ಸೊ ಎಲ್ಲ ಆಯಿತು, ಫೈಟಿಂಗ್, ಕತ್ತಿದಾಯಿತು, ಗದೆ ಆಯಿತು, ತ್ರಿಶೂಲಕ್ಕೆ ಬಂದ್ವಿ. ಸೊ ಅದೆಲ್ಲ ಯುದ್ಧ ಆಯಿತು, ಸುತ್ತಿದ್ವಿ, ಅಂತ ಚುಚ್ಚಿ ಕಾಲಿಟ್ಟು ಇದು ಮರ್ದನದ್ದು ಮಾಡಬೇಕಲ್ಲ, ಎದೆಗೆ ಚುಚ್ಚಿಬಿಟ್ಟಿದ್ದೀನಿ. ಎತ್ತೆ ಅಂತಿದ್ದಾರೆ, ಏನು ಕೇಳಿಸ್ತಿಲ್ಲ ನನಗೆ, ಫುಲ್ಲು ಸ್ವಲ್ಪ ದಿವಸ ಹಂಗೆ ಮಾರ್ಕಿತ್ತು. ಏನು ಮಾಡಲಿ, ತಪ್ಪಾಗೋಯ್ತು. ಹರೀಶ್ ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ. ಓಕೆ ಮೇಡಮ್ ಅವರೇ, ಡಾನ್ಸು ಹರೀಶ್ ಅವರು ಮತ್ತು ಪ್ರಭಾತ್ ಕಲಾವಿದರು ಏನು ಮಾತಾಡ್ತೀರಿ? ಡಾನ್ಸು ಹರೀಶ್ ಅವರು, ಪ್ರಭಾತ್ ಕಲಾವಿದರು. ಯಾಕೆಂದರೆ ನಾನು ಇದನ್ನ ಏನಕ್ಕೆ, ನೀವು ಡಾನ್ಸ್ ಮಾಡ್ತೀರಿ, ಹರೀಶ್ ಅವರು ಡಾನ್ಸ್ ಮಾಡ್ತಾರೆ, ಆಮೇಲೆ ಪ್ರಭಾತ್ ಕಲಾವಿದರು ಇದೆಲ್ಲದಕ್ಕೂ ಒಂದು ಇದು ನೃತ್ಯ ರೂಪಕ ಅನ್ನೋ ಒಂದು ನಾಟಕಗಳಾಗಲಿ ನಮ್ಮ ಕನ್ನಡದಲ್ಲಿ ಪ್ರಪ್ರಥಮವಾಗಿ ತಂದವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಕೇಳ್ತಾ ಇರೋದು, ಅಂದರೆ ನಿಮ್ಮ ಜೀವನದಲ್ಲಿ ಈ ಡ್ಯಾನ್ಸ್ ಅನ್ನೋದು, ಈ ನೃತ್ಯ ಅನ್ನೋದು ಯಾವ ಯಾವ ರೀತಿಯ ಒಂದು ಹಂತಗಳನ್ನು ತಲುಪಿಸ್ತು ಅಂತ? ಇದಕ್ಕೆ ಒಂದೇ ಪದದ ಉತ್ತರ ಹೇಳಬೇಕು ಅಂದರೆ ನನ್ನ ಪ್ರಾಣ. ಎಲ್ಲದಕ್ಕೂ ಒಂದೇ ಉತ್ತರ. ಮೇಡಮ್ ಅವರೇ, ಎಷ್ಟು ಜನ ಮಕ್ಕಳು, ಏನು ಎತ್ತ? ನನಗೆ ಟ್ವಿನ್ಸ್ ಮಕ್ಕಳಿದ್ದಾರೆ, ಪ್ರತ್ಯುಷ್ ಮತ್ತು ಪ್ರಜ್ವಲ್ ಅಂತ. 15 ವರ್ಷ, ಇವಾಗ 9th ಎಕ್ಸಾಮ್ ಮುಗ್ದಿದೆ, 10th ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ. ಟ್ವಿನ್ಸ್ ಅಂದಾಗ ಮೇಡಮ್ ಅವರೇ, ಒಂದು ಮಗುನೇ ಇದು ಮಾಡೋದು ಕಷ್ಟ, ಅಂಥದ್ರಲ್ಲಿ ಎರಡೆರಡು ಮಕ್ಕಳು ಅಂತಂದಾಗ ಹರೀಶ್ ಅವರು ಬೇರೆ ಶೂಟಿಂಗ್ ಹೋಗ್ತಾರೆ, ಮನೆಯಲ್ಲ ಎಷ್ಟೇ ಇದ್ರೂ ಆ ಮಕ್ಕಳಿಗೆ ಆ ತಾಯಿ ಅನ್ನೋದು ಒಂದು ಇದ್ದೇ ಇರುತ್ತಲ್ವ. ಅಂಥ ಸಂದರ್ಭದಲ್ಲಿ ತಮ್ಮ ಆ ಸ್ಥಿತಿ ಹೆಂಗಿತ್ತು, ಯಾವ ಥರ?
ಯಾಕೆಂದರೆ ಇದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗಬೇಕು. ನಾನು ಹೇಳೋದು ಏನಕ್ಕೆ ಅಂತಂದರೆ, ಈ ಕೆಲವರು ಅಯ್ಯೋ 2 ಇದಾಗೋಯ್ತು ಹಾಗೆ ಹಿಂಗೆ ಕೆಲವರು ಖುಷಿ ಪಡ್ಬೋದು, ಬಟ್ ಆವತ್ತಿನ ಆ ಕ್ಷಣದಲ್ಲಿ ಅನುಭವಿಸೋ ನೋವು ಇದೆಯಲ್ಲ, ಆ ಯಾತನೆ ಇದೆಯಲ್ಲ, ಅಯ್ಯೋ ಇನ್ಯಾರಿಗೂ ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಹಂಗೆ ಆಗಬಾರ್ದು. ದೇವರು ಕೊಟ್ಟಿದ್ದು ಇದ್ರ ಬಗ್ಗೆ ತಾವು ಏನು? ಇಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಈಸಿ ಅಲ್ಲ ಇಬ್ಬರು ನೋಡ್ಕೊಳ್ಳೋದು, 2 ಜೀವ ಇರುವಂಥದ್ದು, ಗೊಂಬೆಗಳಲ್ಲ ಅಲ್ವಾ. ಸೊ ಮೇಲೆ ಕೆಳಗೆ 2 ನೋಡ್ತಾ ಇದ್ದಿದ್ದು ಒಂದಷ್ಟು ವರ್ಷಗಳು. ನಮ್ಮ ತಂದೆ ತಾಯಿ ಸಪೋರ್ಟ್ ತುಂಬ ಇತ್ತು, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೋ ಸಲ ನಾವು ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ರಾತ್ರಿ 12 ಗಂಟೆ ಮೇಲೆ ಊಟ. ಒಬ್ಬ ಅಂತೂ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಇಡೀ ರಾತ್ರಿ ವಯ 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 ಅಂತ ಅಳೋನು. ಆ್ಯಂಡ್ ಅಫ್ಕೋರ್ಸ್ ಹರೀಶ್ ಅವರು ಬೆಳಗಿಂದ ರಾತ್ರಿ ಶೂಟಿಂಗ್ ಮಾಡ್ಕೊಂಬಂದು ಮತ್ತೆ ರಾತ್ರಿ ಬಂದಮೇಲೆ ಒಂದು ಮಗು ನೋಡ್ಕೊಳ್ಳೋದು, ಅಯ್ಯೋ ತೊಗೊಳಪ್ಪ ಅಂತ ಕೊಟ್ಬಿಟ್ಟು ಅಂತಿರ್ತಿದ್ದೆ. ತುಂಬಾ ಕಷ್ಟ ಇದೆ ಇಬ್ಬರಿಬ್ರು ನೋಡ್ಕೊಳ್ಳೋದು. ಆ್ಯಂಡ್ ಅದನ್ನು ಒಂದು ಚಾಲೆಂಜ್ ಅಂತ ತೊಗೋಬೇಕು. ಆಗಲ್ಲ ಅಂತ ಕೂತ್ರೆ ಏನು ಮಾಡೋಕ್ಕಾಗಲ್ಲ. ನಂಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಐ ವಾಸ್ ಗಾನ್. ನನಗೆ ರೈಟ್ ಸೈಡ್ ಎಲ್ಲ ಮೂಮೆಂಟೇ ಇರಲಿಲ್ಲ, ಬೆಟ್ಟು ಅಲ್ಲಾಡ್ಸೋಕ್ಕಾಗ್ತಾ ಇರಲಿಲ್ಲ. ಒಂಥರ ಡಿಪ್ರೆಷನ್ನು, ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಬರೀ ನಾನೇನಂದರೆ ಏನೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ 100% ಕೊಡ್ತೀನಿ, ನನ್ನ 100% ಕೊಡ್ತೀನಿ, ಬೇರೆಯವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಸೊ ಕಂಪ್ಲೀಟ್ಲಿ ಅದರಲ್ಲಿ ಅಷ್ಟೇ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ನಾನು. ಬೇರೆ ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ, ಆ ಥರ ಇದ್ಬಿಟ್ಟಿದ್ದೆ ಒಂದಷ್ಟು ವರ್ಷಗಳು. ಆ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದಿರ್ಬೋದು, ಏನೂ ಆಗ್ತಿಲ್ಲ, ಫಿಸಿಕಲಿನೂ ನಾವು ಏನೋ ಸ್ಟ್ರಾಂಗ್ ಆಗಿರೋದಿಲ್ಲ, ಮೆಂಟಲಿ ಮಕ್ಳು ನೋಡ್ಕೋಬೇಕು, ಜವಾಬ್ದಾರಿ ಜಾಸ್ತಿ, ಈ ಥರದ್ದು ಸಿಕ್ಕಾಪಟ್ಟೆ ಇತ್ತು. ಅಫ್ಕೋರ್ಸ್ ನಂಗೆ ಸಪೋರ್ಟ್ಗೆ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವನೂ ಇದ್ದರು, ಇಲ್ಲ ಅಂತಲ್ಲ. ತುಂಬಾ ಕಷ್ಟ. ತಾಯಿ ಒಂದು ಪಾತ್ರ ಇದೆಯಲ್ಲ, ನಾನು ಅಂತ ಹೇಳಲ್ಲ, ಯಾವುದೇ ಟ್ವಿನ್ಸಿನ ಅಮ್ಮಂಗೆ ಗೊತ್ತು ಈ ವಿಷಯ ಏನು ಅಂತ. ಬಟ್ ಹಂಗಂತ ಮಕ್ಕಳೇ ಬೇಡ, ಇವಾಗೇನು ಮದುವೆನೇ ಬೇಡ ಅಂತಾರೆ. ಅಲ್ಲ, ಈಗ ಕೆಲವೊಂದು ಕಡೆ ಕೇಳ್ಪಟ್ಟೆ ನಾನು, ಅದು ಮದುವೆ ಓಕೆ ಮಕ್ಕಳು ಬೇಡ ಅಂತ, ಹೀಗೆ ಮದುವೆ ಓಕೆ ಅಂತ. ಅದು ಅಲ್ಲ, ಅದು ಇದು ಬೆಳಿಬೇಕು ಅಥವಾ ಏನೋ ಯಾವಾಗಲೂ ಆದಮೇಲೆ ಒಂದು ಮಗುನ ಮುದ್ದು ಮಾಡಬೇಕು ಅಂತ ಅನ್ನಿಸ್ಬೋದು. ಅದನ್ನು ಒಂದು ಟೈಮ್ ಅಂತ ಇದ್ದಾಗ, ಒಂದು ಯಂಗ್ ಏಜ್ ಇದ್ದಾಗ, ನಮಗೂ ಒಂದು ಸ್ಟ್ರೆಂತ್ ಅಂತ ಇದ್ದಾಗ, ನೋಡ್ಕೊಳ್ಳೋ ಒಂದು ತಾಳ್ಮೆ ಇದ್ದಾಗ ಮಗುನ ಮಾಡ್ಕೋಬೇಕು. ಅಲ್ಲ, ಈಗ ಎಲ್ಲೋ ಒಂದು 2 ಕಡೆ ಕೇಳ್ಪಟ್ಟೆ, ಮದುವೆ ಆಗ್ಬೇಕಾದ್ರೆ ಕಂಡೀಷನ್ನು ಮಕ್ಕಳು ಬೇಡ ನಮಗೆ. ಇದು ಸಾಕಷ್ಟು ಇತ್ತಿತ್ತಲಾಗಿನ ಅದು ಎಂಥದ್ದು ಏನು ಅಂತಲೇ ನನಗೂ ಅದು ಬಗೆಹರಿಲಿಲ್ಲ. ಮೇ ಬಿ ಕಮಿಟ್ಮೆಂಟ್ ಬೇಡ ನಮಗೆ, ಮೇ ಬಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ, ಆ ಥರ ಇರ್ಬೋದು. ಈಗ ಓಕೆ, ಈಗ ಮೇಡಮ್ ಈಗ 2-3 ದಿನ ಇದ್ದರೆ ಓಕೆ. ಈಗ ಒಬ್ಬನೇ ಮಗ ಇರ್ತಾನೆ, ಒಬ್ಬನೇ ಮಗಳು ಇರ್ತಾನೆ, ಅಂಥವ್ರದ್ದು ಒಂದು ಇದಿರುತ್ತಲ್ವಾ. ಕಂಪ್ಲೀಟ್ಲಿ ಅದು ಇಂಡಿವಿಜುವಲ್ ಆಗಿ ಅವ್ರು ಏನು ಯೋಚನೆ ಮಾಡ್ತಾರೋ ಅದು. ಬಟ್ ಎಲ್ಲೋ ಒಂದು ಕಡೆ ಇವಾಗ ಮಗು ಬೇಡ ಅಂತ ಆ ಜನ್ರೇಷನ್ ಹೊಟ್ಟೋಗ್ಬಿಡುತ್ತಲ್ವಾ, ಅದು ನೆಕ್ಸ್ಟ್ ಜನ್ರೇಷನ್ನೇ ಇಲ್ಲ. ಅದನ್ನೇ ನಾನು ಫ್ಯಾಮಿಲಿದು ಏನೂ ನಿಲ್ಲದೇ ಇಲ್ಲ. ಯಾಕೆಂದರೆ ಅದನ್ನು ಎಷ್ಟೋ ಇವರು ತಂದೆಯಂದರು ನನ್ನ ಹತ್ರ ಹೇಳ್ಕೊಂಡಿದ್ದಿದೆ. ನಾವೇನಂತ ಹೇಳೋದು? ಇವಾಗ ನೋಡಿ, ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅಂತ ಹೇಳೋಕ್ಕೆ ಆಗಲ್ಲ, ಸೋದರತ್ತೆ ಸೋದರ ಮಾವ ಅಂತ. ಆಲ್ರೆಡಿ ಆ ಜನ್ರೇಷನ್ ಇಲ್ಲವೇ ಇಲ್ಲ ಅಲ್ವಾ. ಅದೇ ಮೇಡಮ್ ಅವರೇ, ಇಷ್ಟು ವರ್ಷ ಜರ್ನಿ ಏನಿದೆಯಲ್ಲ, ಇದರಲ್ಲಿ ತಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ವ್ಯಕ್ತಿ, ಥ್ಯಾಂಕ್ಸ್ ಹೇಳುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರ ಬಗ್ಗೆ ತಾವು? ಮೊದಲನೇದಾಗಿ ದೇವರು. ಯಾಕಂದರೆ ಈ ಒಂದು ಜನ್ಮ ಈ ಥರ ಒಂದು ಕಳೆಯೋ ಹಾಗೆ ಮಾಡಿದ್ದು ಭಗವಂತ. ಸೊ ಮೊದಲೇ ಥ್ಯಾಂಕ್ಸ್ ನನ್ನ ದೇವರಿಗೆ. ನೆಕ್ಸ್ಟು ನನ್ನ ತಂದೆ ತಾಯಿ. ಆ್ಯಂಡ್ ನನ್ನ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಗುರುಗಳಿದ್ದಾರೆ. ನನ್ನ ಎಲ್ಲ ಥರದ ಏನೋ ಈ ಫೀಲ್ಡ್ಗೆ ಬಂದು ಡ್ಯಾನ್ಸ್ ಹೇಳ್ಕೊಟ್ಟವ್ರು ಇದ್ದಾರೆ, ನಾಟಕ ಹೇಳ್ಕೊಟ್ಟಿದ್ದವ್ರು ಇದ್ದಾರೆ, ತುಂಬ ಎನ್ಕರೇಜ್ ಮಾಡಿರೋವಂಥ ಟೀಚರ್ಸ್ಗಳಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಆ್ಯಂಡ್ ನಾವು ಏನೇ ಒಂದು ಪ್ರೈಸ್ ತೊಗೊಂಡ್ರು ನಮಗೆ ರಾಮಕೃಷ್ಣಾಶ್ರಮದಲ್ಲಿ ಬುಕ್ಸ್ ತೊಗೊಳ್ಬೇಕು ಅಂತ ಹೇಳೋರು. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದರನ್ನ ನಾನು ಜ್ಞಾಪಿಸ್ಕೋಬೇಕು. ನನ್ನ ಒಂದು ಶಕ್ತಿ, ಒಂದು ಈ ಮಾರ್ಗಕ್ಕೆ ಏನೇ ಲೈಫಲ್ಲಿ ಏನೇ ಚಾಲೆಂಜಸ್ನ ಫೇಸ್ ಮಾಡುವಂಥ ಶಕ್ತಿ ಕೊಟ್ಟಿದ್ದು ಆ ಒಂದು ಸಂಸ್ಕಾರ. ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಡೈರೆಕ್ಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಸರ್ ಇರ್ಬೋದು, ಶೇಷಾದ್ರಿ ಸರ್ ಇರ್ಬೋದು, ಅಶೋಕ್ ಕಶ್ಯಪ್ ಸರ್ ಇರ್ಬೋದು, ಸಾಕಷ್ಟು ಜನ. ನಾನು 1-2 ಹೇಳಿದ್ರೆ ತಪ್ಪಾಗ್ಬಿಡುತ್ತೆ.
ಆ್ಯಂಡ್ ನನ್ನ ಕ್ಲೋಸ್ ಸರ್ಕಲ್ ಇರ್ಬೋದು, ಪ್ರತಿಯೊಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ಎಲ್ಲರಿಗೂ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಹೇಳಬೇಕು. ನಮ್ಗೆ ಬೇಡ, ಹರೀಶ್ ಅವ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಅವ್ರು ಯಾವಾಗಲೂ ಇಲ್ಲಿರ್ತಾರೆ, ಸೊ ಇಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಲ್ಲ, ಒಂದೊಂದು ಥ್ಯಾಂಕ್ಸ್ ಅವ್ರಿಗೇನು ಹೇಳಬೇಕಾಗಿಲ್ಲ. ಹರೀಶ್ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೋದೇನೋ ತಾವು? ಅತಿ ಒಳ್ಳೆ ಹುಡುಗ, ಸಿಕ್ಕಾಪಟ್ಟೆ ಒಳ್ಳೆ ಬಿಹೇವಿಯರ್ ಇದೆ ಅವ್ರಿಗೆ. ಯಾವತ್ತೂ ಯಾರಿಗೂ ಒಂದು ನೋಯಿಸಲ್ಲ, ಹರ್ಟ್ ಮಾಡೋದೇ ಇಲ್ಲ. ಒಂದ್ಸಲಿ ನೀವು ಗಾಡಿ ಸ್ವಲ್ಪ ಅಡ್ಡ ಬಂದರೆ ಒಂದು ಸ್ವಲ್ಪ ರೇಗಿರ್ಬೋದು ಅಷ್ಟೇ. ಒನ್ ವೇಲ್ ಯಾರು ಬಂದರೆ ಒಂದು ಸ್ವಲ್ಪ ಬೈದಿರ್ಬೋದು ಅಷ್ಟೇ. ಅದು ಬಿಟ್ಟು ಬಟ್ ಏನಾದ್ರು ತಪ್ಪು ಅಂದಾಗ ತಪ್ಪು ಅಂತ ಒಪ್ಕೋತಾರೆ, ಸರಿ ಅಂದಾಗ ಸರಿ ಅಂತ ಹೇಳ್ತಾರೆ. ಆ್ಯಂಡ್ ಏನಾದ್ರು ವಿಷಯ ಅವ್ರಿಗಿಂತ ಚಿಕ್ಕವರು ಅಥವಾ ಅವ್ರಿಗಿಂತ ಯಾರಿಂದನಾಗಲಿ ಏನಾದ್ರು ಒಂದು ವಿಷಯ ಅದು ಸರಿ ಅಂತ ಅನ್ನಿಸ್ದಾಗ ಖಂಡಿತ ಅವ್ರು ತಗೋತಾರೆ ಅದನ್ನು. ಆ್ಯಂಡ್ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಅದನ್ನು ಇನ್ನೂ ಸ್ವಲ್ಪ ಒಳ್ಳೆ ಮಾರ್ಗದಲ್ಲಿ ತೊಗೊಂಡು ಹೋಗಬೇಕು. ಯಾವಾಗಲೂ ಅದೇ ಹೇಳ್ತಿರ್ತೀನಿ ನಾನು. ವೆರಿ ಡೆಡಿಕೇಟೆಡ್ ಆ್ಯಂಡ್ ಹಂಬಲ್ ಹ್ಯೂಮನ್ ಬೀಯಿಂಗ್. ಐ ಆಮ್ ಲಕ್ಕಿ. ಓಕೆ, ಆಗಲೇ ಕೇಳ್ತಾ ಇದ್ದೆ, ಈಗ ಇಬ್ಬರು ಆರ್ಟಿಸ್ಟ್ಗಳಲ್ವಾ, ಈಗ ಇದ್ರ ಥರ ಯಾವುದಾದ್ರು ಇಬ್ಬರ ಜೊತೆಲೆ ಹೀರೋಯಿನ್ ಮೌನರಾಗ ಮಾಡಿದ್ರು. ಮೌನರಾಗ ಎಲ್ಲದು ಅದೇ ಥರದ ಅವಕಾಶಗಳು ಸಿಗಲ್ಲ. ಈಗ ಅವರು ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ನೀವು ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡಬೇಕು. ಆ ಒಂದು ಮನೆಗೆ ಬಂದಾಗ ಅಥವಾ ಸೀರಿಯಲ್ ನೋಡಿದಾಗ ನಿಮ್ಮಿಬ್ಬರ ಮಧ್ಯೆ ಕ್ಲಾಶ್ಗಳು ಅಥವಾ ಆ ಥರ ಏನಾದ್ರು ಕ್ಲಾಶ್ ಆ ಥರದ್ದೇನಿಲ್ಲ. ನೀವೇ ಸಜೆಷನ್ ಹಿಂಗೆ ಮಾಡಿ ಚೆನ್ನಾಗಿ ಮಾಡ್ಬೇಕು ಅಂದರೆ, ಇವಾಗ ಯಾರೇ ಆಗಲಿ ನಿಮಗೂ ಗೊತ್ತಿರ್ತದೆ, ಒಂದು ಪಾತ್ರ ಮಾಡ್ಬೇಕಾದ್ರೆ ನಾವು ಎಲ್ಲೋ ಹೋಗೋದಿಲ್ಲ. ಆ ಪಾತ್ರಕ್ಕೆ ಏನು ಬೇಕು, ಆ ಪರಕಾಯ ಪ್ರವೇಶ ಏನು ಮಾಡಬೇಕು, ಅಲ್ಲಿ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಇನ್ನೇನೋ ಇಂಗ್ಲೀಷ್ ಮಾಡೋದಿಲ್ಲ. ನಂದಿದು ಸೊ ಎಷ್ಟೋ ಸಲ ಹೇಳಿದ್ದೀನಿ, ಇದು ಹಿಂಗೆ ಮಾಡ್ಬೋದಾಯ್ತಲ್ವಾ, ಹಂಗೆ ಮಾಡ್ಬೋದಾಗಿತ್ತಲ್ವಾ ಅಂತ. ನನಗೆ ಸ್ಟೇಜ್ದು ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಡೋದು ಹರೀಶ್. ನೀನು ಇಲ್ಲಿ ಹಿಂಗೆ ಮಾಡಬೇಕಾಯ್ತು, ಅಲ್ಲಿ ಆ ಥರ ಮಾಡಬೇಕಾಗಿತ್ತು ಅಂತ. ಬಟ್ ಸೀರಿಯಲ್ದು ನಾನೇ ಹೇಳೋದು, ಹಿಂಗೆ ಮಾಡಬೇಕಾಯ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆ್ಯಂಡ್ ಕೆಲಸ ತುಂಬ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳ್ತೀನಿ, ಅಥವಾ ಎಲ್ಲ ರಾಂಗ್ ಪಾಸ್ ಆಗಿದ್ದಾಗ ಇಲ್ಲ ಹಿಂಗೆ ಮಾಡಬೇಕಾಗಿತ್ತಲ್ವಾ ಅಂತ, ಇಲ್ಲ ಅಲ್ಲ ಅದು ಹಿಂಗೆ ಅಂತ ಹೇಳ್ತಾರೆ, ಇಲ್ಲ ಹಾಗೆ ಅಂತೀನಿ, ಒಂದು ಸ್ವಲ್ಪ ಆಗುತ್ತೆ. ಆಮೇಲೆ ಹಿಂಗೂ ಮಾಡ್ಬೋದು. ಅಂದರೆ ವಿ ಜಸ್ಟ್ ಟ್ರೈ ಟು ಇಂಪ್ರೂವ್ ಏನು ಮಾಡಬೇಕು ಅಂತ. ನಂದು ಗ್ರೇಟು ನಿಂದು ಗ್ರೇಟು, ನಾನು ಸರಿ ನೀನು ಸರಿ ಅದು ಬರೋದಿಲ್ಲ. ಈವನ್ ನಮ್ಮ ಪ್ರಭಾತದ್ದು ಅಷ್ಟೇ, ನಾನು ಮಾತಾಡಿದಾಗ ಹೇಮ ಅವರು ಕೂಡ ಅಷ್ಟೇ, ನಾವು ಹೇಗೆ ಇಂಪ್ರೂವ್ ಮಾಡಬೇಕು, ಹೇಗೆ ಇಂಪ್ರೂವೈಸ್ ಮಾಡಬೇಕು, ಔಟ್ಪುಟ್ ಏನು ಗ್ರ್ಯಾಂಡಾಗಿರಬೇಕು, ಆ ಔಟ್ಪುಟ್ಟು ಜನಕ್ಕೆ ಹೇಗೆ ತಾಕಬೇಕು, ಜನ ಮನಸ್ಸಲ್ಲಿ ಏನಾದರೂ ವ್ಯತ್ಯಾಸ ಆಗಬೇಕು. ಸೊ ಈ ಥರ ನಾವು ಮಾತಾಡ್ತೀವಿ ಹೊರತು ನೀನು ಇಂಗ್ಲೀಷು ನಾನು ಇಂಗ್ಲೀಷು ಮಾತಾಡೋದು. ಓಕೆ, ಕೊನೆಯದಾಗ ಒಂದು ಕೇಳ್ತೀನಿ. ಪ್ರಭಾತ್ ಕಲಾವಿದರು ಈ ಸಂಸ್ಥೆ ಏನಿದೆಯಲ್ಲ, 90 ವರ್ಷ ಇದು ತಮಾಷೆ. ತಮ್ಮ ಕನಸೇನಿದೆ, ನೀವು ಮತ್ತು ನಿಮ್ಮ ಯಜಮಾನರು, ಆಮೇಲೆ ಮಕ್ಕಳು, ಆಮೇಲೆ ಹೇಮಾ ಮೇಡಮ್ಮ, ಯಾಕಂದರೆ ಈಗ ಜವಾಬ್ದಾರಿ ನಿಮ್ಮ ಇದರಲ್ಲಿದೆ. ತಾತ ಆಗಲಿ ಮುತ್ತಾತ ಆಗಲಿ ಇಷ್ಟು ವರ್ಷ ಇದು ಮಾಡ್ಕೊಂಡು ದೊಡ್ಡ ಹೆಸರಿದೆ ಕರ್ನಾಟಕದಲ್ಲಿ. ಹೌದು, ಅವರು ಗೋಪಿನಾಥ್ ದಾಸರು, ಅವರ ಅಣ್ಣ ತಮ್ಮಂದರು ಅವರೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಶುರು ಮಾಡಿರುವಂಥ ಸಂಸ್ಥೆ. ಅದ್ರ ಜೊತೆಗೆ ಅವರ ಹೆಂಡತಿಯರುಗಳು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ, ಅದನ್ನು ನಾನಿಲ್ಲಿ ಜ್ಞಾಪಿಸ್ಕೋಬೇಕು. ಸೊ ತಾತಂದು ಒಂದು ಆಸೆ ಏನಿತ್ತು ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ. ಒಂದೇ ಜಾಗದಲ್ಲಿ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಇರ್ಬೋದು, ಹಾಡುಗಳಿರ್ಬೋದು, ಇನ್ಸ್ಟ್ರುಮೆಂಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕೋಚಿಂಗ್ ಅಥವಾ ಪ್ರತಿಯೊಂದಕ್ಕೂ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನೋ ಒಂದು ಆಸೆ. ಅಲ್ಲೇ ಒಂದು ಥಿಯೇಟರ್ ಇರಬೇಕು, ಏನೋ ಅಲ್ಲೇ ಒಂದು ರಿಹರ್ಸಲ್ಸ್ಗೆ ಹಾಲ್ ಇರಬೇಕು, ಪರ್ಫಾರ್ಮೆನ್ಸ್ ಅಲ್ಲಿ ಆಗಬೇಕು, ಆಡಿಯನ್ಸ್ ಅಲ್ಲೇ ನೋಡಬೇಕು, ಈ ಥರದ್ದು ಕನಸು ತಾತಂದು. ಸೊ ಅದಕ್ಕೆ ನಾವು ಆ್ಯಸ್ ಎ ಟೀಮ್, ಹೇಮ ಅವರು, ಹರೀಶ್, ನಾವೆಲ್ಲರೂ, ನಮ್ಮ ಮಾವ ಎಲ್ಲರೂ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಗೊತ್ತಿಲ್ಲ, ನೀವೆಲ್ಲರೂ ನಮಗೆ ಬ್ಲೆಸ್ ಮಾಡಿ ಆ ಥರದ್ದೊಂದು ನಮಗೆ ಅವಕಾಶ ಆಗಲಿ, ಸೊ ದಟ್ ನಮ್ಮ ನಾಡಿನ ಜನರು ಅಥವಾ ಯಾರೇ ಎಲ್ಲೇ ಇದ್ರೂ ಬಂದು ಇಲ್ಲಿ ಅವರು ಒಂದೇ ರೂಫಲ್ಲಿ, ನಾನು ಇಲ್ಲಿ ವೀಣೆ ಕಲಿಬೇಕಾ ಅಲ್ಲಿ ಹೋಗ್ಬೋದು, ಇಲ್ಲಿ ತಬಲಾ ಕಲಿಬೇಕಾ ನಾನು ಅಲ್ಲಿ ಹೋಗ್ಬೋದು, ಏನೋ ಆ ಥರದ್ದು ಒಂದು ಆಸೆ ನಾವು ಇಟ್ಕೊಂಡಿದ್ದೀವಿ. ಅದು ಆ ಕನಸು ಒಂದು ನನಸಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕಂದರೆ ಒಂದೇ ರೂಫ್ ಕೆಳಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ ಏನು ಹೇಳ್ಕೊಡುತ್ತೆ ಅದನ್ನು ನಾವು ಕಲಿತಾಗ ನಮ್ಮ ದೇಶ ಇನ್ನೂ ಎಲ್ಲಿಗೋ ಹೋಗ್ಬಿಡುತ್ತೆ.
ಮೇನ್ ಇವಾಗ ಜನಕ್ಕೆ ಟೈಮ್ ಇಲ್ಲ. ಓಕೆ, ನಾನು ಇಲ್ಲಿ ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಕಲಿಯೋಕ್ಕಾಗೋದಿಲ್ಲ. ಇವಾಗ ಆನ್ಲೈನ್ ಕ್ಲಾಸಸ್ಸು ಅದೆಲ್ಲ ಇದೆ. ಬಟ್ ಆ ಕಲಿಯುವಂಥ ಮನಸ್ಸಿದ್ರೆ ಒಂದು ಎಜುಕೇಷನ್ ಸಿಸ್ಟಮ್ ಕೆಳಗಡೆ. ಮೇಡಮ್, ಇದು ಒಂದು ಸಾರಿ ನಾನು ದಯವಿಟ್ಟು ತಪ್ಪು ತಿಳ್ಕೊಂಡು, ಇಲ್ಲ ಹೇಳಿ. ಈ ಆನ್ಲೈನ್ ಕ್ಲಾಸು ಮತ್ತು ಲೈವ್ ಏನು ಎದುರಿತ್ತಲ್ಲ, ನನಗೇನು ನಿಮ್ಗೇನು ಅನ್ನಿಸ್ತದೆ? ನನಗೆ ಅಷ್ಟು ಗೊತ್ತಾಗಲ್ಲ. ಲೈವಲ್ಲಿ ನಾವು ಹೀಗಲ್ಲ ಹೀಗೆ, ಓಕೆ ಹಿಂಗೆ ಮಾಡಬೇಡ ಹಿಂಗೆ ಮಾಡು ಅಂತ ನಾವು ಹೇಳ್ಬೋದು. ಡೈರೆಕ್ಟಾಗಿ ಮಾತಾಡ್ತೀವಲ್ಲ, ಆ ಫೀಲಿಂಗೇ ಬೇರೆ. ಆನ್ಲೈನಲ್ಲಿ ಏನೋ ಒಂದು ಅಡ್ಡ ಇದ್ದಂಗೆ ಅನಿಸುತ್ತೆ. ಓಕೆ ರೈಟ್ ಹ್ಯಾಂಡ್ ಮಾಡು ಅಂದರೆ ಅವಳು ಲೆಫ್ಟ್ ಹ್ಯಾಂಡ್ ಮಾಡಿರ್ತಾಳೆ, ಉಲ್ಟಾ ಕಾಣಿಸುತ್ತೆ. ಅದರದ್ದೇ ಅದು ಒಂದು ಡ್ರಾಬ್ಯಾಕ್ಸ್ ಇರುತ್ತೆ. ಬಟ್ ಅಟ್ಲೀಸ್ಟ್ ಅದನ್ನು ಕಲಿತಿದ್ದಾರಲ್ಲ, ಆನ್ಲೈನ್ ಮೂಲಕನಾದರೂ ಒಂದು ಗಮನ ಕೊಟ್ಟು ನಾನು ಈ ವಿದ್ಯೆಯನ್ನು ಕಲಿಬೇಕು ಅಂತ ಕಲಿತಿದ್ದಾರಲ್ಲ, ಆ ಪಾಸಿಟಿವಿಟಿನ ನಾವು ಇಟ್ಕೊಂಡು ಹೇಳ್ಕೊಡೋವಂಥದ್ದಾಗಬೇಕು ಅಥವಾ ಕಲಿಯೋವಂಥದ್ದಾಗಬೇಕು. ಓಕೆ, ದೀಪಾಶ್ರೀ ಮೇಡಮ್ ಅವರೇ, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮ್ಮ ಕನಸು ಏನು ಪ್ರಭಾತಕ್ಕೆ, ನಾನು ವಿಶೇಷವಾಗಿ ಹೇಳುವಂಥದ್ದು ಪ್ರಭಾತ್ ಕಲಾವಿದರು, ಅದ್ರ ಬಗ್ಗೆ ತಾವು ಮತ್ತು ಹರೀಶ್ ಅವರು ಎಷ್ಟೊಂದು ಕನಸುಗಳನ್ನು ಇಟ್ಕೊಂಡಿದ್ದೀರಿ. ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಅನಿಶು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾದ ವ್ಯಕ್ತಿ ದೀಪಶ್ರೀ ಹರೀಶ್ ಅವ್ರ ಜೊತೆ ನಾವು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ವಿ, ಸಾಕಷ್ಟು ವಿಷಯಗಳನ್ನು ಕೂಡ ಕಲ್ತ್ಕೊಂಡಿದ್ದೀವಿ. ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.